So first of all, this is your time. Keep free for yourself for 1 hour. ಇದು ಫಸ್ಟ್ ಥಿಂಗ್. 1 hour ಫ್ರೀ ಆಗಿ ಇಟ್ಕೊಳ್ಳಿ. 1 hour ಮೇಲೆ ಏನಾದ್ರೂ ಡಿಸ್ಕಷನ್ ಆಗ್ತಿದ್ರೆ ಇಫ್ ಯು ಹ್ಯಾವ್ ಟೈಮ್ ನೀವು ಕೂತ್ಕೊಳ್ಳಿ ಇಲ್ಲಿ. ಅಕಸ್ಮಾತ್ ಟೈಮ್ ಇಲ್ಲ ಅಂದ್ರೆ ಬಿಟ್ಟು ಹೋಗ್ಬೋದು. ಯಾಕಂದ್ರೆ ಯಾರಾದ್ರೂ ಡೌಟ್ಸ್ ಕೇಳೋರು ಇರ್ತಾರೆ, ಅವರಿಗೆ ಕ್ಲಾರಿಫೈ ಮಾಡ್ತಾ ಇರ್ತೀನಿ. ಅವ್ರ ಡೌಟ್ಸ್ ಕ್ಲಾರಿಫೈ ಆಗೋ ಟೈಮ್ಗೆ ನಿಮ್ ಡೌಟ್ಸು ಕ್ಲಿಯರ್ ಆಗ್ಬೋದು, ಗೊತ್ತಾಗೋದಿಲ್ಲ. ಎಷ್ಟೊಂದ್ ಜನಕ್ಕೆ ಅದೇ ಪ್ರಾಬ್ಲಮ್ಮೇ ಫೇಸ್ ಮಾಡ್ತಾ ಇರ್ತೀವಿ. ಕೆಲವ್ರು ಹೇಳ್ಕೊತಾರೆ, ಕೆಲವ್ರು ಹೇಳ್ಕೊಳಲ್ಲ. ಅಂಡ್ ಇದು ಯಾವುದು ಬಿಸ್ನೆಸ್ ಓರಿಯೆಂಟೆಡ್ ಅಲ್ಲ, ಇದು ಲೈಫ್ ಓರಿಯೆಂಟೆಡ್. ನಿಮ್ ಲೈಫ್ ಚೆನ್ನಾಗ್ ಆಗ್ಬೇಕು. ನಿಮ್ ಲೈಫ್ ಇವಾಗ ಚೆನ್ನಾಗಿಲ್ಲ ಅಂತಿಲ್ಲ, ಇವಾಗ ಚೆನ್ನಾಗಿದೆ. ಇನ್ನ ಚೆನ್ನಾಗ್ ಮಾಡ್ಕೊಳ್ಳೋದಿಕ್ಕೆ ಇದೆಲ್ಲ ನಿಮ್ಗೆ ಸಪೋರ್ಟಿವ್ ಆಗಿರೋದು. ಓಕೆ, ಫೈನ್. ಹೇಗಿದ್ದೀರಾ ಎಲ್ಲರೂ? ಹೇಗಿದ್ದೀರಾ? ಮೊನ್ನೆ ಸೆಷನ್ ಐ ಥಿಂಕ್ ಅಟೆಂಡ್ ಮಾಡಿದ್ರಿ. ಇಲ್ಲಿವರೆಗೂ ಐ ಥಿಂಕ್ 2 ಸೆಷನ್ ಆಗಿದೆ. ಏನೇನ್ ಕಲ್ತಿದ್ದೀರಾ ಇದುವರೆಗೂ ಹೇಳಿ. ನಗ್ತಾ ಇರೋದು, ನಗ್ತಾ ಇರೋದು, ಗುಡ್. ಎಸ್, ನಮಗೋಸ್ಕರ ನಾವು ಮಕ್ಕಳು ಆಗೋದು. ಓಕೆ, ವೆರಿ ಗುಡ್. ಆಮೇಲೆ ಎಸ್, ಮಕ್ಕಳಾಗೋದು ಅಂದ್ರೆ ಇವತ್ತು ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಮನೇಲಿ ನಮ್ಮ ತಮ್ಮನ ಮಕ್ಕಳು ಬಂದಿದ್ದಾರೆ. ತುಂಬಾ ದಿವಸದ್ಮೇಲೆ ನನ್ಗೆ ಆಕ್ಚುಲಿ ಬ್ಯಾಕ್ ಪೇನು ಇರ್ತಿತ್ತು, ಮಂಡಿ ನೋವು ಇರ್ತಿತ್ತು, ಹೆದರಿಕೆ ಆಗ್ತಿತ್ತು. ನನ್ಗೆ ಏನಾದ್ರೂ ಒಂದು ಎಕ್ಸ್ಟ್ರಾ ಆಕ್ಟಿವಿಟಿ ಮಾಡೋಣ ಅಂದ್ರೆ ಐ ಆಮ್ ವೆರಿ ಹ್ಯಾಪಿ ಅಂಡ್ ಗ್ರಾಟಿಟ್ಯೂಡ್ ಟು ಯೂನಿವರ್ಸ್. ಇವತ್ತು ನಾನು ಅಂಬೆಗಾಲ್ ಇಟ್ಕೊಂಡು ಆನೆ ಮಾಡ್ತೀವಲ್ಲ, ಆಟ ಆಡ್ತೀವಲ್ಲ, 3 ಮಕ್ಳಿಗೂ ಆಟ ಆಡ್ಸಿದೀನಿ. ಅರ್ಧ ಗಂಟೆ ಆಟ ಆಡಿದ್ದೀನಿ. ಐ ಫೆಲ್ಟ್ ಸೋ ಹ್ಯಾಪಿ. ಮಕ್ಳ ತರನೇ ಆಗಿದ್ದೆ. ನನ್ಗೆ ಸೊಂಟ ನೋವು ಆಗತ್ತೇನೋ ಹೆದರಿಕೆ ಇರ್ಲಿಲ್ಲ, ಮಂಡಿ ನೋವು ಆಗತ್ತೆ ಅಂತ ಹೆದರಿಕೆ ಇರ್ಲಿಲ್ಲ. ಅದೆಲ್ಲ ಇತ್ತು ನಂಗೆ ಹೆದರಿಕೆ, ಆಗ್ತಿತ್ತು. ಹೆದರಿಕೆ ಅನ್ನಕ್ಕಿಂತ ನೋವು ಆಗ್ತಿತ್ತು. ಇವತ್ತು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ ಮಕ್ಳ ಜೊತೆ. ಮೊನ್ನೆ ಡಾಕ್ಟ್ರು ಮಕ್ಳು ತರ ನಮ್ ಜೊತೆ ಆಟ ಆಡಿದ್ರು. ನೋಡಿ ಎಷ್ಟ್ ಚೆನ್ನಾಗಿರುತ್ತೆ. ಅದೇ ಅವಾಗೆಲ್ಲ ಕಳ್ಳ ಪೊಲೀಸ್ ಎಲ್ಲ ಆಡ್ತಾ ಇದ್ರಲ್ವಾ, ಆತರ ಆಂಟಿ, ಅನುಪಮ ಆಂಟಿ, ಡಾಕ್ಟ್ರು, ಶಾಲಿನಿ 4 ಜನನು ಆಟ ಆಡಿದ್ವಿ ನೈಟ್. ಎಂಜಾಯ್ ಮಾಡಿದ್ರಾ? ಓ ಮ್ಯಾಮ್, ಚೆನ್ನಾಗಿತ್ತು. ವೆರಿ ಗುಡ್. ಸೊ ನೀವ್ ಇವತ್ತು ಮಕ್ಕಳಾಗಿರೋದು, ಸಂತೋಷ್, ಖುಷಿಯಾಗಿರೋದು, ಇದೆಲ್ಲ ಹೇಳಿದ್ರಿ. ವೆರಿ ಗುಡ್. ಅದಕ್ಕೆ ನೋಡಿ, ಅದು ನಿಮ್ ಪಾಯಿಂಟ್ ಅಟ್ರಾಕ್ಟ್ ಮಾಡ್ಕೊಂಡಿದೀರಾ. ಆ ತರದೇ ನಿಮಗ್ ಸಿಗ್ತಾ ಇದೆ ವಿಚಾರಗಳು. ಓ ಮ್ಯಾಮ್, ಅದೇ ಡಾಕ್ಟರ್ ಆಡೋದ್ರೆಲ್ಲ ಖುಷಿ ಆಯ್ತು ಮ್ಯಾಮ್, ಡಾಕ್ಟರ್ ಆಂಟಿ ಇಬ್ರು. ವೆರಿ ಗುಡ್. ಓಕೆ, ಇನ್ಯಾರು ಏನ್ ಕಲ್ತ್ರಿ? ಇನ್ನೇನ್ ಕಲ್ತ್ರಿ ಹೇಳಿ. ಇಲ್ಲ, ಏನು ಕಲ್ತಿಲ್ಲ ಅಂದ್ರೆ ಅದು ಹೇಳಿ, ಪರವಾಗಿಲ್ಲ. ಶಾಲಿನಿ ಏನ್ ಕಲ್ತ್ರಿ? ಮ್ಯಾಮ್ ಅದೇ ಥಿಂಕ್ ಮಾಡ್ತಾ ಇದ್ದೀನಿ. ಅವ್ರು ಸ್ವಲ್ಪ ನೀನು ಔಟಿಂಗ್ ಇದ್ವಲ್ಲ, ಅದು ತಲೆಗೆ ನೀನು ಆಟ ಅಷ್ಟಿಲ್ಲ, ಆಡ್ದೆ ಹೋಗಿಲ್ಲ ಅಂತ ಹೇಳಿ. ನಂಗೆ. ಆಟ ಆಡ್ದೆ. ಚೆನ್ನಾಗಿತ್ತು ಅದು ಡೇಸ್. ಅವತ್ತು 2 days ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಸೊ ಸ್ವಲ್ಪ ಔಟ್ಸೈಡ್ ಇದ್ದಿದ್ರಿಂದ ಅಷ್ಟು ಕಾನ್ಸಂಟ್ರೇಷನ್ ಬಂದಿಲ್ಲ ನನ್ಗೆ ಅವತ್ತು. ಪರವಾಗಿಲ್ಲ, ಏನು ತೊಂದ್ರೆ ಇಲ್ಲ. ಏನ್ ಕಲ್ತ್ವಿ ಬಿಟ್ವಿ ಅನ್ನಕ್ಕಿಂತ ಇಲ್ಲಿ ಕ್ಲಾಸಿಗೆ ಅಟೆಂಡ್ ಮಾಡ್ಬೇಕು ಅನ್ನೋದು ಬರ್ತಾ ಇದೆಯಾ, ಅದು ಫಸ್ಟ್ ಹೇಳಿ. ಹೌದು ಮ್ಯಾಮ್, ಹೌದು. ಏನಕ್ಕೆ ಬರ್ತಾ ಇದೆ? ಏನ್ ಇಷ್ಟ ಆಗ್ತಾ ಇದೆ ಇಲ್ಲಿ? ಏನ್ ಇಷ್ಟ ಆಗ್ತಿದೆ, ಸಮವಾಟ್ ಮೈಂಡ್ ಒಂಥರ ಪೀಸ್ಫುಲ್ ಆಗಿದೆ ಮ್ಯಾಮ್. ಓಕೆ, ನಾವ್ ಫಸ್ಟ್ ಇವ್ರ ಹತ್ರ ಮಾತಾಡ್ಬೇಕು, ಏನೋ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಏನೋ ಸೊಲ್ಯೂಷನ್ ಸಿಗುತ್ತೆ ನಮ್ಗೆ. ಸೊ ಏನೋ ಫೇಸ್ ಮಾಡೋ ಪ್ರಾಬ್ಲಮ್ಸ್ ಏನೋ ಸೊಲ್ಯೂಷನ್ಸ್ ಸಿಗುತ್ತೆ. ಈ ತರ ಒಂದು ಪ್ರೋಟೋಕಾಲ್ಸ್ ಇರುತ್ತೆ ಲೈಫ್ ಅಲ್ಲಿ, ಹಿಂಗಿರ್ಬೇಕ ಆ ತರ ಒಂದು ಇದು ಪ್ರೋಟೋಕಾಲ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು ಇದು ಬರ್ತಿದೆ ಮ್ಯಾಮ್ ನಮ್ಗೆ. ಓಕೆ, ಫೈನ್. ಸೊ ಎನಿವೆ, ನಂಬಿಕೆ ಇಟ್ಕೊಂಡು ಜಾಯಿನ್ ಆಗ್ತಾ ಇದ್ದೀರಾ. ಯಾಕೆಂದ್ರೆ ಎನರ್ಜಿ ಇಸ್ ಎವ್ರಿಥಿಂಗ್. ಎನರ್ಜಿನೇ ಎಲ್ಲದೂನು. ಓಕೆ, ಎನರ್ಜಿ ಇಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಅದಕ್ಕೆ ನಾನು ಕ್ಲಾಸಲ್ಲಿ ಏನ್ ಕಲ್ತ್ರಿ, ಯಾಕೆಂದ್ರೆ ಈವನ್ ನನಗೂ ಕೂಡ ಅಷ್ಟೇ, ನೀವೇ ಎನರ್ಜಿ. ಯು ಆರ್ ಮೈ ಎನರ್ಜಿ. ನನ್ನ ಎನರ್ಜಿ ನಾನು ಹೆಂಗಿದ್ರು ರೀಕ್ಲೇಮ್ ಮಾಡ್ಕೋತಾ ಇರ್ತೀನಿ, ರೀಕ್ರಿಯೇಟ್ ಮಾಡ್ಕೋತಾ ಇರ್ತೀನಿ. ಬಟ್ ಇಲ್ಲಿ ಬಂದಿರೋ ಉದ್ದೇಶ, ಸಂಕಲ್ಪ ಇಟ್ಕೊಳ್ಳಿ ಅಂತ ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಇಂಟೆನ್ಷನ್ ಬಾಕ್ಸ್, ಮೋಸ್ಟ್ ಪ್ರಾಬಬಲಿ ಇಂಟೆನ್ಷನ್ ಬಾಕ್ಸ್ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀರಾ. ವಾಣಿ ಆಲ್ಸೋ ಶೋಡ್ ಆನ್ ದಟ್ ಡೇ ಈ ತರ ಅಂತ ಇಟ್ಕೊಂಡ್ರ ಇಂಟೆನ್ಷನ್ ನಾನು ಇನ್ನೂ ಬಾಕ್ಸ್? ಸೆಟ್ ಮಾಡಿಲ್ಲ ಮ್ಯಾಮ್. ನಾನು ಅದು ನನ್ಗೆ ಅದು ಫಸ್ಟ್ ಡೇ ಕ್ಲಾಸ್ ಅಲ್ಲಿ ಅದು ಮಿಸ್ ಮಾಡಿದೀನಿ ಅನ್ಸುತ್ತೆ ನಾನು.
ಸೊ ಅದೇ ವಿದ್ಯಾ ಅವ್ರ ಹತ್ರ ತಿಳ್ಕೊಂಡೆ ನೆಕ್ಸ್ಟ್ ಡೇ. ಸೊ ಅದಿನ್ನೂ ನಾನು ರೆಡಿ ಮಾಡಿಲ್ಲ, ಮಾಡ್ಕೊಂತೀನಿ. ಅಂದ್ರೆ ನೀವು ಅದು ನನ್ ಕನ್ಫ್ಯೂಷನ್ ಇದೆ ಮ್ಯಾಮ್, ಅದು ಫ್ಯೂಚರ್ ಟೆನ್ಸ್ ಅಲ್ಲಿ ನಾವು ಬರ್ಕೊಂಡ್ಬೇಕಾ ಇಲ್ಲ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರ್ಕೊಂಡ್ಬೇಕಾ ಅಂತ. ಓಕೆ, ವೆರಿ ಗುಡ್. ಈ ತರ ಕ್ವೆಶನ್ ಕೇಳ್ಬೇಕು, ಅದಕ್ಕೆ ನಾನು ಕೆದಕ್ತಾ ಇದ್ದೀನಿ ಕ್ಲಾಸ್ ಹೆಂಗಿದೆ. ಯಾಕೆಂದ್ರೆ ಇದು ಸುಮ್ನೆ ಏನೋ ಕಲ್ತ್ಕೊಂಡು ಬಿಡೋಂಥದ್ದಲ್ಲ, ಇಟ್ಸ್ ಅ ಲೈಫ್ ಟೈಮ್ ಇಂಪ್ಲಿಮೆಂಟೇಶನ್, ಲೈಫ್ ಟೈಮ್ ಇಂಪ್ಲಿಮೆಂಟೇಶನ್ ಮಾಡ್ಕೊಳ್ಳೋಂಥ ವಿಚಾರಗಳು. ಸೊ ಇಂಟೆನ್ಷನ್ ಬಾಕ್ಸ್ ಫಸ್ಟ್ ಸೆಟ್ ಮಾಡ್ಕೊಬೇಕಾಗಿರೋದು ಏನಕ್ಕೆ, ವೈ ಇಸ್ ದಟ್ ಇಂಟೆನ್ಷನ್ ಬಾಕ್ಸ್ ಇಂಪಾರ್ಟೆಂಟ್. ಸೊ ಹೌದು, ಫಸ್ಟ್ ಯಾರ್ಯಾರು ಇಂಟೆನ್ಷನ್ ಬಾಕ್ಸ್ ರೆಡಿ ಮಾಡ್ಕೊಂಡಿದ್ದೀರಾ, ನಾನು ಶಾಲಿನಿಗೆ ಉತ್ತರ ಕೊಡ್ತೀನಿ. ಹೂಎವರ್ ಹಸ್ ರೆಡಿ ಯಾರ್ಯಾರಿದೆ ತಂದು ತೋರಿಸಿ ಈ ತರ. ಪ್ಲಾಸ್ಟಿಕ್ ಆದ್ರೂ ಓಕೆನಾ? ಆದಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ. ಇಟ್ಸ್ ಓಕೆ, ಇವಾಗ ಪ್ಲಾಸ್ಟಿಕ್ ಇದೆ ಅಂದ್ರೆ, ಬಟ್ ಆದಷ್ಟು ಪ್ಲಾಸ್ಟಿಕ್ ನೇಚರ್ ಫ್ರೆಂಡ್ಲಿ ಆಗಿ ಇರೋಣ. ಆದಷ್ಟುನು ಎಷ್ಟು ಸಾಧ್ಯನೋ ನಮ್ಮ ಕೈಲಿ ನೇಚರ್ಗೆ ಪ್ರೊಟೆಕ್ಷನ್ ಮಾಡೋಣ. ಸೊ ಎಸ್ ಟೀನಾ, ರೆಡಿ, ಇಟ್ಸ್ ರೆಡಿ ವಿತ್ ಯು, ಕಂಗ್ರ್ಯಾಚುಲೇಷನ್ಸ್. ಸೊ ಇಂಟೆನ್ಷನ್ ಬಾಕ್ಸ್ ನಿಮ್ಗೆ ಅಗೇನ್ ಐ ವಿಲ್ ಟೆಲ್ ಯು, ಕ್ಲಾಸ್ಗೋಸ್ಕರ ಇಂಟೆನ್ಷನ್ ಬಾಕ್ಸ್ ಮಾಡಬೇಡಿ ಟು ಶೋ ಆಫ್ ಫಾರ್ ಅದರ್ಸ್. ದಟ್ ಇಂಟೆನ್ಷನ್ ಬಾಕ್ಸ್ ಈಸ್ ಯುವರ್ ಎನರ್ಜಿ, ನಿಮ್ಮ ಎನರ್ಜಿ ಅದು. ಆ ಇಂಟೆನ್ಷನ್ ಬಾಕ್ಸ್ ಅನ್ನೋದು ಒಂದು ಸಂಕಲ್ಪದ ಬಾಕ್ಸ್, ಪೆಟ್ಟಿಗೆ. ಆ ಸಂಕಲ್ಪದ ಪೆಟ್ಟಿಗೆ ಇಟ್ ಶುಡ್ ಅಟ್ರಾಕ್ಟ್ ಯು ಫಸ್ಟ್. ನಿಮಗೆ ಅದು ಅಟ್ರಾಕ್ಟ್ ಆಗ್ಬೇಕು. ಯು ಶುಡ್ ಲವ್ ದಟ್ ಇಂಟೆನ್ಷನ್ ಬಾಕ್ಸ್. ಆ ತರದ ಬಾಕ್ಸ್ ತಗೊಂಬಂದು ಇಟ್ಕೊಳ್ಳಿ ಫಸ್ಟ್. ಅದನ್ನ ನಾನು ಹೇಳ್ತೀನಿ. ನೀವು ಎಲ್ಲೋ ದುಡ್ಡು ಕೊಟ್ಟು ತರಬೇಕು ಅಂತಾನೂ ಇಲ್ಲ. ಇಫ್ ಯು ವಾಂಟ್ ಟು ಡೂ ಸಮಥಿಂಗ್, ಕ್ರಿಯೇಟಿವಿಟಿ ಯಾರಿಗಾರೋ ಇದೆ ಅಂದ್ರೆ ಕ್ರಿಯೇಟಿವಿಟಿ ಮಾಡಿ. ವೈ ಐ ಆಮ್ ಟೆಲ್ಲಿಂಗ್, ಎನರ್ಜಿ ಈಸ್ ಎವ್ರಿಥಿಂಗ್. ಎನರ್ಜಿಯಿಂದಾನೇ ವರ್ಕ್ ಆಗೋದು. ಸುಮ್ಮನೆ ಕ್ಲಾಸಲ್ಲಿ ಹೇಳಿದ್ರು ಅಂತ ಮಾಡಬಾರ್ದು. ಸೆಷನ್ ಅಲ್ಲಿ ಹೇಳೋದು, ನಾವು ಮಾಡ್ತಾ ಇರೋದನ್ನ ನಾವು ಹೇಳ್ತೀವಿ, ನಾವು ಮಾಡದೇ ಇರೋದನ್ನ ಹೇಳಲ್ಲ. ಈಗ ನನ್ನ ಇಂಟೆನ್ಷನ್ ಬಾಕ್ಸ್ ಫೋಟೋ ಕಳಿಸ್ತೀನಿ ಗ್ರೂಪ್ ಅಲ್ಲಿ, ನಂದೇನ್ ಇಂಟೆನ್ಷನ್ ಬಾಕ್ಸ್ ಇಟ್ಕೊಂಡಿದೀನಿ. ಇಟ್ ಶುಡ್ ಅಟ್ರಾಕ್ಟ್ ಯು ಫಸ್ಟ್. ನಿಮಗೆ ಅಟ್ರಾಕ್ಟ್ ಆಗ್ಬೇಕು, ಖುಷಿ ಇರ್ಬೇಕು ಅದ್ ಮಾಡೋ ಕೆಲ್ಸದಲ್ಲಿ. ಆಮೇಲೆ ಆ ಇಂಟೆನ್ಷನ್ ಬಾಕ್ಸ್ ಮೇಲೆ ಯು ಜಸ್ಟ್ ರೈಟ್ ಸ್ಲಿಪ್ ಆನ್ ದಟ್ ಇಂಟೆನ್ಷನ್ ಬಾಕ್ಸ್, ಪುಟ್ ದಿಸ್ ಇಯರ್ 2026 ಆ ತರ ಹಾಕ್ಬೋದು. ಓಕೆ, ಅಂಡ್ ಅಗೇನ್ ಸೇಮ್ ಇಂಟೆನ್ಷನ್ ಬಾಕ್ಸ್ ಯು ಕ್ಯಾನ್ ಕಂಟಿನ್ಯೂ ಫಾರ್ ನೆಕ್ಸ್ಟ್ ಇಯರ್ ಆಲ್ಸೋ. ಆ ಸ್ಟಿಕ್ಕರ್ ನ ತೆಗೆದ್ಬಿಟ್ಟು ಯು ಕ್ಯಾನ್ ಪುಟ್ ಇಂಟೆನ್ಷನ್ ಆಫ್ 2027 ಆ ತರ ಮಾಡ್ಕೋಬಹುದು. ಅಂಡ್ ಈ ಉದ್ದೇಶ ಏನಕ್ಕೆ ಅಂದ್ರೆ, ಈಗ ಎವ್ರಿಥಿಂಗ್ ವರ್ಕ್ಸ್ ಅಂಡರ್ ಎನರ್ಜಿ. ಅದ್ ಮಾತ್ರ ರಿಪೀಟ್ ಮಾಡ್ತಾನೆ ಇರ್ತೀನಿ, ಎನರ್ಜಿ ಎನರ್ಜಿ ಎನರ್ಜಿ. ಅಗೇನ್ ನೀವು ಇಂಟೆನ್ಷನ್ ಬಾಕ್ಸ್ ಮಾಡಬಾರ್ದು ಅಂತ ನಿಮ್ ಮನ್ಸಿಗೆ ಬಂದ್ರೆ ಮಾಡಕ್ ಹೋಗ್ಬೇಡಿ. ಅದನ್ನು ಹೇಳ್ತಾ ಇದ್ದೀನಿ, ನಥಿಂಗ್ ಇಸ್ ಕಂಪಲ್ಸರಿ. ನಿಮ್ಗೆ ಒಂದು ಪ್ಯಾಟರ್ನ್ ಬ್ರೇಕ್ ಮಾಡಿ ಹೊಸ ಪ್ಯಾಟರ್ನ್ ಸೆಟ್ ಮಾಡ್ಕೊಡಕ್ಕೆ ನಾನು ಹೆಲ್ಪ್ ಮಾಡ್ತಾ ಇರ್ತೀನಿ. ಓಕೆ, ಈಗ ಸೇಮ್ ಓಲ್ಡ್ ಪ್ಯಾಟರ್ನ್ ಅಲ್ಲಿ ಹೋಗ್ತಿದ್ರೆ ಸೇಮ್ ಓಲ್ಡ್ ಲೈಫ್ ಸ್ಟೈಲ್ ಇರುತ್ತೆ. ನಾ ಅವಾಗ್ಲೇ ಹೇಳಿದೆ, ಇವಾಗ ಲೈಫ್ ಚೆನ್ನಾಗಿಲ್ಲ ಅಂತಿಲ್ಲ, ಇನ್ನ ಲೈಫ್ ನ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ದೀಸ್ ಥಿಂಗ್ಸ್ ವಿಲ್ ಸಪೋರ್ಟ್ ಯು ಅಂಡ್ ಹೆಲ್ಪ್ ಯು. ಅರ್ಥ ಆಗ್ತಾ ಇದೆಯಾ? ಓಕೆ, ಸೊ ಕ್ಲಾಸ್ ಅಟೆಂಡ್ ಮಾಡ್ಬೇಕಾದ್ರು ಲೆಟ್ ಅಸ್ ಬಿ ಕ್ಲಿಯರ್. ನಾ ಕ್ಲಾಸ್ ಅಟೆಂಡ್ ಮಾಡೋದು ನನ್ನ ಎನರ್ಜಿ ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ, ನನ್ನ ಇಂಟೆನ್ಷನ್ಸ್ ನ ಇನ್ನ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಳೋದಿಕ್ಕೆ. ಈ ತರ ಒಂದು ಇಂಟೆನ್ಷನ್ ಇಟ್ಕೊಂಡು ಬರ್ತಾ ಹೋಗ್ಬೇಕು ಕ್ಲಾಸ್ಗೆ. ಇಲ್ಲ ಅಂದ್ರೆ ಕಮಿಟ್ಮೆಂಟ್ ಇರಲ್ಲ ಕ್ಲಾಸ್ ಅಲ್ಲಿ. ಆಮೇಲೆ ಕ್ಲಾಸ್ ಅಲ್ಲಿ ಏನ್ ಕಲ್ತ್ವಿ ಅನ್ನೋದು ಗಮನ ಇರಲ್ಲ. ಸುಮ್ನೆ ಏನಾಗತ್ತೆ, ಓಕೆ ವಿದ್ಯಾ ಕೇಸಿ ಅವ್ರು ಆಕ್ಚುಲಿ ಇದು ಸೆಕೆಂಡ್ ಸೆಟ್ ಆಫ್ ಟ್ರೈನಿಂಗ್ ಅವ್ರು ಮಾಡ್ಕೊತಾ ಇರೋದು. ಫಸ್ಟ್ ಸೆಟ್ ಆಫ್ ಟ್ರೈನಿಂಗ್ ಅವ್ರು ಕಂಪ್ಲೀಟ್ ಆಗಿದೆ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಫಾರ್ ವಿದ್ಯಾ ಕೇಸಿ. ಶಿ ಅಟೆಂಡೆಡ್ ಫಾರ್ 30 days. 30 days ಅವ್ರು ಅಟೆಂಡ್ ಮಾಡಿ ಅವರಿಗೆ ಏನು ಒಂದು ಚಿಕ್ಕ ಅನುಭವ ಹೇಳ್ತೀರಾ ವಿದ್ಯಾ ಅವರೇ? 30 days ಯಾವ ತರ ನಿಮ್ಗೆ ಹೆಲ್ಪ್ ಆಯ್ತು? ಅದೇ ಮ್ಯಾಮ್, ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ಏನೋ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅನಿಸ್ತಾ ಇದೆ. ಕಾನ್ಫಿಡೆಂಟ್ ಆಗಿ ಮಾತಾಡ್ಬೇಕು ಅನಿಸ್ತಾ ಇದೆ. ಮತ್ತೆ ಹೆಡ್ಏಕ್, ಹೆಲ್ತ್ ಪ್ರಕಾರ ಹೆಡ್ಏಕ್ ಅದೆಲ್ಲ ಓಕೆ. ಬಟ್ ಮನ್ಸಲ್ಲಿ ಅಂದಿದ ತಕ್ಷಣ ಇವಾಗ ಸಿಗ್ತಾ ಇದೆ ಮ್ಯಾಮ್, ಅದೊಂದು ಖುಷಿ ಆಗ್ತಾ ಇದೆ ಮ್ಯಾಮ್. ಏನ್ ಅನ್ಕೊಳ್ತಿದ್ದೀರಾ ಅದು ಸಿಗ್ತಾ ಇದೆ. ಹೌದು ಮ್ಯಾಮ್, ಹೌದು ಮ್ಯಾಮ್. ಏನು ಸಣ್ಣ ಉದಾಹರಣೆ ಹೇಳ್ತೀರಾ? ಏನ್ ಸಿಕ್ಕಿದೆ ನಿಮ್ಗೆ? ಹೇಳಕ್ ಇಷ್ಟ ಆದ್ರೆ ಹೇಳಿ, ಇಲ್ಲಾಂದ್ರೆ ಅವತ್ತು ಹೇಳಿದ್ನಲ್ಲ ಮ್ಯಾಮ್, ಅಳಸ್ನನ್ ಇನ್ಸಿಡೆಂಟ್ ಅಂತ. ಹೇಳಿ ಪರವಾಗಿಲ್ಲ. ಮತ್ತೊಂದ್ಸತಿ. ಅಳಸ್ನನ್ ಅದು ಎಲ್ಲೋ ನೋಡಿ, ಮೊಬೈಲ್ ಅಲ್ಲಿ ನೋಡಿ ತಿನ್ಬೇಕು ಅನಿಸ್ತಾ ಇತ್ತು. ಬಟ್ ನೆಕ್ಸ್ಟ್ ಡೇ ಎಲ್ಲೋ ಯಾರೋ ತಂದ್ಕೊಟ್ರು ನನಗೆ ಕ್ಲಿನಿಕ್ ಅಲ್ಲಿ. ಅವಾಗ ತುಂಬಾ ಖುಷಿ ಆಯ್ತು, ಮನ್ಸಲ್ಲಿ ಅನ್ಕೊಂಡಿದ ತಕ್ಷಣ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು. ಓಕೆ, ನೀವ್ ಅನ್ಕೊಂಡಿದ್ ಹಂಗೆ ಬಂತು ನಿಮ್ ಹತ್ರ. ವೆರಿ ಗುಡ್. ಹೌದು. ಎಸ್,
ಸೊ ಈ ಸಣ್ಣ ಸಣ್ಣ ವಿಚಾರದಲ್ಲಿ ಖುಷಿ ಪಡ್ತಾ ಇದ್ದೀರಾ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಗುಡ್. ನಾವು ಎಸ್ ಇವತ್ತು ವಿದ್ಯಾ ಅವರು ಶೇರ್ ಮಾಡಿದ್ರಲ್ವಾ, ಅವರು 30 days ಜರ್ನಿ ಮುಗಿಸಿದ್ದಾರೆ. ಈ ಒನ್ ಕ್ವೆಶ್ಚನ್ ಎಲ್ಲರಿಗೂ ಕೇಳ್ತೀನಿ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡಕ್ ಮುಂಚೆ. ಸಕ್ಸಸ್ ಅಂದ್ರೆ ಏನು ನಿಮ್ ಪ್ರಕಾರ? ವಾಟ್ ಈಸ್ ಸಕ್ಸಸ್ ಅಕಾರ್ಡಿಂಗ್ ಟು ಯು? ಲೈಫಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಇರಬೇಕು ಮ್ಯಾಮ್, ಸ್ಟೆಪ್ ಆಗಿ ಸ್ವಲ್ಪ ಗ್ರೋತ್ ಇರಬೇಕು. ಸೊ ನಮ್ಮ ಪ್ರೊಫೆಷನಲ್ ವೈಸ್ ಕರಿಯರ್ ಆಗ್ಲಿ, ಮ್ಯಾರೇಜ್ ಲೈಫ್ ಆಗ್ಲಿ, ಸೊ ಈ ತರ ಇದ್ರಲ್ಲಿ ಒಂದು ಸಕ್ಸಸ್ ಇರ್ಬೇಕು ಅನ್ನೋದು, ಒಂದು ಗ್ರೋತ್ ಇರುತ್ತಲ್ಲ ಮ್ಯಾಮ್. ಸೊ ಅದೇ ಸಕ್ಸಸ್ ಅಂತ ಅನ್ಕೊಂತೀನಿ ನಾನು. ಓಕೆ ಓಕೆ ಫೈನ್. ಕಂಪ್ಲೀಟ್ ಲೈಫ್ ಒಂದಿರ್ಬೇಕು. ಕಂಪ್ಲೀಟ್ ಲೈಫ್. ಓಕೆ ಓಕೆ. ನೆಕ್ಸ್ಟ್. ಥ್ಯಾಂಕ್ ಯು ಫಾರ್ ಕನ್ನಡ ಶೇರಿಂಗ್. ಅಷ್ಟು ಕ್ಲಿಯರ್ ಇರಲ್ಲ ಮ್ಯಾಮ್. ಕನ್ನಡ ಕನ್ನಡ ಅಷ್ಟು ಅವಳಿಗೆ ಕ್ಲಿಯರ್ ಇರಲ್ಲ. ಸೊ ಓಕೆ, ಸ್ಪೀಕ್ ಇನ್ ಇಂಗ್ಲಿಷ್ ಓನ್ಲಿ. ಇಂಗ್ಲಿಷ್ ಅಷ್ಟು ಮಾತಾಡಿ ಕ್ಲಿಯರ್ ಬೇಕಾದ್ರೆ. ಇರಲ್ಲ. ಓಕೆ. ಓಕೆ. ಇನ್ಯಾರಾದ್ರೂ? ಎನಿವನ್? You have certain deep desires, whether it will be professionally or emotionally or physically, any deep desires. Once you succeed those desires, for you set some milestones and you achieve them, that is success, be it in any field. Okay, fine. Thank you. And Tina, one thing I want to share you. We want to see your face. I think our face ಕಾಣಿಸ್ತಾ ಇಲ್ಲ. Yes, now better. Yes, good. This is today's success. Yes. ಇನ್ಯಾರು ಹೇಳ್ತೀರಾ? ಸಿ ಸಕ್ಸಸ್ ಅನ್ನೋದು ಎಲ್ಲರೂ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ಯು ಶೇರ್ ಯುವರ್ ಪಾಯಿಂಟ್ ಆಫ್ ವ್ಯೂ. ಐ ಆಮ್ ನಾಟ್ ಜಡ್ಜಿಂಗ್ ಎನಿ ಒನ್. ನೆಕ್ಸ್ಟ್ ಐ ವಿಲ್ ಶೇರ್ ಮೈ ಪಾಯಿಂಟ್ ಆಫ್ ವ್ಯೂ. ಟೆಲ್. ಎಸ್ ಹೇಳಿ. ಟೆಲ್ ದೀಪಾ. ಹ್ಯಾಪಿನೆಸ್ ಸಕ್ಸಸ್ ಅಂದ್ರೆ ಹ್ಯಾಪಿನೆಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು ಫಸ್ಟ್. ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು. ಓಕೆ. ಸೊ ಎನಿಥಿಂಗ್, ಒಂದು ಚಿಕ್ಕ ಒಂದು 10 rupees ಚಾಕ್ಲೇಟ್ ತಗೊಂಡ್ರೇನು ಅದು ಸ್ಯಾಟಿಸ್ಫೈ ಆಗಿ ಅದ್ರಲ್ಲಿ ಹ್ಯಾಪಿನೆಸ್ ಹುಡುಕದೆ ಸಕ್ಸಸ್ ನನ್ನ ಪ್ರಕಾರ. ಓಕೆ ಎನಿ ಬಿಗ್ ಗೋಲ್ಸ್. ಓಕೆ ಫೈನ್. ನಿಮ್ ಪಾಯಿಂಟ್ ಆಫ್ ವ್ಯೂ. ಯು ಆರ್ ಕಮ್ಮಿಂಗ್ ನಿಯರರ್. ನೆಕ್ಸ್ಟ್. ಓಕೆ. ಸೊ ಸಕ್ಸಸ್ ಅಂತ ಅಂದ್ರೆ ನಾನು ತೀನಾ ಅವ್ರು ಏನ್ ಹೇಳಿದ್ರು, ಶಾಲಿನಿ ಅವ್ರು ಏನ್ ಹೇಳಿದ್ರು, ಅದೇ ದಿಕ್ಕಲ್ಲಿ ಯೋಚನೆ ಮಾಡ್ತಾ ಇದ್ದೆ. ಸಕ್ಸಸ್ ಅಂದ್ರೆ ಅದೇ ಅಂತ. ಎಸ್, ಸಕ್ಸಸ್ ಅಂದ್ರೆ ಸ್ಮಾಲ್ ವಿನ್ಸು, ಚಿಕ್ಕ ವಿನ್ಸುನು ಸಕ್ಸಸ್. ಇವತ್ತಿಂದ ನೋಟ್ ಡೌನ್, ಪ್ಯಾಟ್ರನ್ ಬ್ರೇಕ್. ಇವತ್ತು ಸಕ್ಸಸ್ ಅನ್ನೋದು ದೊಡ್ಡದಲ್ಲ. ದಿನೇ ಸ್ಮಾಲ್ ವಿನ್ಸ್ ಇದ್ರು ದಟ್ ಈಸ್ ಯುವರ್ ಸಕ್ಸಸ್. ದಟ್ಸ್ ಇಟ್. ವಿನ್ಸ್. ಇವತ್ತಿನ ವಿನ್ ಕೇಳಿದ್ರೆ ನನ್ಗೆ ನನ್ನ ಮಕ್ಳ ಜೊತೆ ಮಕ್ಕಳಾಗಿದ್ದು ಆನೆ ಅಂಬಾರಿ ಆಟ ಆಡ್ದೆ, ಅದೇ ನನ್ನ ವಿನ್. ದಟ್ ಈಸ್ ಮೈ ಸಕ್ಸಸ್. ಯಾಕೆಂದ್ರೆ ಹಿಂದೆ ನನಗೆ ಕಾಲ್ ನೋವು, ಸೊಂಟ ನೋವು ಆಗ್ತಿತ್ತು, ಆನೆ ಅಂಬಾರಿ ಆಟ ಆಡಕ್ ಆಗ್ತಾ ಇರ್ಲಿಲ್ಲ. ಬಟ್ ಇವತ್ತಾಯ್ತು. ದಟ್ ಈಸ್ ಮೈ ಹೈಯೆಸ್ಟ್ ವಿನ್. ದಟ್ ಈಸ್ ಮೈ ಸಕ್ಸಸ್. ಓಕೆ. ನೋಡೋದಿಕ್ಕೆ ಚಿಕ್ಕದಾಗಿದೆ ವಿಚಾರ, ಬಟ್ ಅದ್ರಿಂದ ಎಷ್ಟೊಂದು ದೊಡ್ಡದಿದೆ. ಲೈಕ್ ದಿಸ್ ಇಟ್ ಶುಡ್ ಫೀಲ್ ಫಾರ್ ಯು. ದಟ್ ಈಸ್ ಮೈ ಹೈಯೆಸ್ಟ್ ವಿನ್ ಅಂತ. ಬೇರೆಯವ್ರಿಗೆ ಅದು ಚಿಕ್ಕದು ಅಂತ ಅನ್ನಿಸ್ಬೋದು. ಡೋಂಟ್ ಥಿಂಕ್ ಇನ್ ದೇರ್ ಆಸ್ಪೆಕ್ಟ್, ಜಸ್ಟ್ ಥಿಂಕ್ ಇನ್ ಯುವರ್ ಆಸ್ಪೆಕ್ಟ್. ವಾಟ್ ಈಸ್ ಯುವರ್ ಹೈಯೆಸ್ಟ್ ವಿನ್ ಫಾರ್ ಟುಡೇ? ಸೊ ಇವಾಗ 4:15 ಆಗಿದೆ. ಇವಾಗ 4:15 ಅಲ್ಲ, 4:58. ಸೊ ಟಿಲ್ ನೌ ಫ್ರಮ್ ಮಾರ್ನಿಂಗ್ ವಾಟ್ ಈಸ್ ಯುವರ್ ಹೈಯೆಸ್ಟ್ ವಿನ್? ಒಂದೊಂದು ಶೇರ್ ಮಾಡ್ತೀರಾ. ವಿಚ್ ಇಸ್ ಯುವರ್ ಹೈಯೆಸ್ಟ್ ವಿನ್? ನೋಡೋಣ, ಹೇಳಿ. ನಾನು ಇವತ್ತಿನ ವಿನ್ ಶೇರ್ ಮಾಡಿದ್ದೀನಿ, ನೀವ್ ಹೇಳಿ. I spent my time with my sister-in-laws. Both they came. Her birthday, we simply made a cake at home, fruit cake. So I enjoyed. They went. So happy Yes. moment. Yes. That is my So, win. yes, win our. It is her happiness. ಇದು ಹೈಯೆಸ್ಟ್ ವಿನ್. ಬೇರೆಯವ್ರಿಗೋಸ್ಕರ ಅಲ್ಲ. ಇಟ್ ಇಸ್ ಹರ್ ವಿನ್ ಬಿಕಾಸ್ ಹರ್ ಹ್ಯಾಪಿನೆಸ್ ಇಸ್ ದೇರ್. ಅಗೇನ್ ನೆಕ್ಸ್ಟ್. Yes. ಥ್ಯಾಂಕ್ ಯು ಫಾರ್ ಶೇರಿಂಗ್ ಮಾಡಿ. ವೆರಿ ಗುಡ್. ಐ ಡಿಡ್ ಇಟ್. ಟೆಲ್ ಮಿ. ಮ್ಯಾಮ್, ನಾನು ಹೇಳಿ. ಹೆಂಗೋ ಇವತ್ತು ಮನ್ಸು ಮಾಡಿ ಧೈರ್ಯ ಮಾಡಿ ಟ್ರೆಡ್ಮಿಲ್ ಮಾಡಿದೀನಿ ಮ್ಯಾಮ್, 15 minutes. ವೆರಿ ಗುಡ್.
Yes. Good. 15 ಮಿನಿಟ್ಸ್ ಸೋಂಬೇರಿತನ ಮಾಡಿ ಇವತ್ತು ಏನಾದ್ರೂ ಆಗ್ಲಿ ಅಂದ್ಬಿಟ್ಟು 15 ಮಿನಿಟ್ಸ್ ಮಾಡಿದೆ ಮ್ಯಾಮ್. Again, ಅವ್ರಿಗೆ ಹ್ಯಾಪಿನೆಸ್ ಕೊಡ್ತು ಅದು. Highest win. Very good. Next ಯಾರು ಶೇರ್ ಮಾಡ್ತೀರಾ? Today we have a festival where we fast. Okay, so from morning I had planned that I want to fast, but I was not sure because of so much of work back to back. Then somehow I segregated the time that this time I'll finish this time I'll finish, and then I have to only go to temple and I have to only fast. And you'll not believe, almost like I was just 5 minutes late. That's it, just 5 minutes late to achieve all my targets, but very happy that I was very nearby to those targets. Very good, very good. So this is your highest win. ಚೂರ್ ಚೇಂಜಸ್ ಕಾಣಿಸ್ತಾ ಇದೆ in time management. Very good. Yes. No guilt feeling, only happiness. Yes. That is also highest win. Next ಹೇಳಿ. ಶಾಲಿನಿ ಒಂದು ಚಿಕ್ಕ ವಿನ್. ದೀಪಾ ಅವರೇ ಹೇಳಿ ಈ ತರ ಯಾವ್ದಿದೆ ಇವತ್ತಿಂದ ಅಷ್ಟೇ. ಬೇಗ ಬ್ಲಡ್ ಟೆಸ್ಟ್ ಮಾಡ್ಬೇಕು ಅಂತ ಇರುತ್ತೆ ಮ್ಯಾಮ್ ಅವಳ್ದು. ಸ್ಯಾಂಪಲ್ ಇರುತ್ತೆ, ಟೈಮ್ ಆಗ್ಬಿಟ್ಟಿರುತ್ತೆ, ಡಾಕ್ಟರ್ 2 ಗಂಟೆಗೆ ಬರೀತಾರೆ, ಅವಳವಾಗ ಟೈಮ್ ಆಯ್ತು. ನೋಡೋಣ ಅವ್ರಿಗೆ ಹ್ಯಾಪಿನೆಸ್ ಏನ್ ಕೊಟ್ಟಿದೆ ನೋಡೋಣ. ಅದೇ ನನ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿ ಮಾಡ್ಕೊಂಡ್ ಬರ್ತೀವಿ ಮ್ಯಾಮ್. ಯಾವ್ದೋ ಒಂದು ಟೈಮ್ ಆಗುತ್ತಂತಾನು ನಾವು ಬಿಡಲ್ಲ. ಸೊ ನಮ್ ವರ್ಕ್ ಅಲ್ಲಿ ನಾವು ಪ್ರಾಂಪ್ಟ್ ಆಗಿರ್ತೀವಿ. ಓಕೆ. ಸೊ ಇನ್ನ ವರ್ಕ್ ಮೋಡ್ ಅಲ್ಲೇ ಶಾಲಿನಿ ಅವ್ರು ಇದ್ದಾರೆ. ವರ್ಕ್ ಮೋಡ್ ಬಿಟ್ಟು ನಿಮಗೆ ಯಾವ್ದು ಖುಷಿ ಕೊಡ್ತು? ಇಲ್ಲ, ಯಾವ್ರು ಇವತ್ತು ಆತರ ಇನ್ಸಿಡೆಂಟ್ ಯಾವ್ದು ನಡೆದಿಲ್ಲ ಮ್ಯಾಮ್. ಅದೇ ಥಿಂಕ್ ಮಾಡ್ತಾ ಇದೀನಿ ನಾನು. ಇವಾಗ ಹ್ಯಾಪಿ ಆಗಿದ್ದೀರಾ? ಮ್ಯಾಮ್ ಹಾಕಿ ಇದೆ. ಇದೇ ಹೈಯೆಸ್ಟ್ ವಿನ್ ಅಷ್ಟೇ. ದಿಸ್ ಇಸ್ ಓನ್ಲಿ ಹೈಯೆಸ್ಟ್ ವಿನ್. ಓಕೆ, ಗುಡ್. ಹ್ಯಾಪಿ ಆಗಿದ್ದೀನಿ ಅನ್ಕೂಡ್ಲೆ ಹೌದು ಅಂದ್ರಲ್ಲ, ಅದೇ ಹೈಯೆಸ್ಟ್ ವಿನ್. ಇಲ್ಲ ನಾನು ಖುಷಿಯಾಗಿಲ್ಲ ಅಂತಂದಿದ್ರೆ ಹೈಯೆಸ್ಟ್ ವಿನ್ ಆಗ್ತಿರ್ಲಿಲ್ಲ. ವೆರಿ ಗುಡ್. ನೆಕ್ಸ್ಟ್ ದೀಪಾ ಹೇಳಿ ಹೈಯೆಸ್ಟ್ ವಿನ್. ಹೈಯೆಸ್ಟ್ ವಿನ್ ಅಂದ್ರೆ ನಾನು ಈ ಒಂದು ಕ್ಲಾಸ್ಗೆ ಸೇರ್ಬೇಕು ಅಂತ ತುಂಬಾ ಮನಸ್ಸಿಂದ ಸತತ ಪ್ರಯತ್ನ ನಡೀತಾನೇ ಇತ್ತು. ಫೈನಲಿ ಆಗ್ಲೇ ಇಲ್ಲ. ಏನೋ ಒಂದು ರೀಸನ್ ಆಗಿ ಇವತ್ತು ಅದು ಒಂದು ರೀಸನ್ ನ ಬ್ಲಾಸ್ಟ್ ಮಾಡಿ ಕೂತಿದ್ದೀನಿ. ದಟ್ ಈಸ್ ಪ್ಯಾಟ್ರನ್ ಬ್ರೇಕ್. ಎಸ್, ಹೈಯೆಸ್ಟ್ ವಿನ್. ಗ್ರಾಟಿಟ್ಯೂಡ್. ಎಸ್, ವೆರಿ ಗುಡ್. ಗ್ರಾಟಿಟ್ಯೂಡ್ ಹೇಳಿದ್ರಿ, ಅದು ತುಂಬಾ ಒಳ್ಳೆ. ಯೂನಿವರ್ಸ್ಗೆ ನಿಮ್ಗೆ ಎರಡಕ್ಕೂ ಗ್ರಾಟಿಟ್ಯೂಡ್. ವೆರಿ ನೈಸ್. ವಿನ್, ಐ ಡಿಡ್ ಇಟ್ ಅಷ್ಟೇ. ಸೊ ಏನು ಎಲ್ಲರೂ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಂದ್ರೆ ಸಕ್ಸಸ್ ಅಂದ್ರೆ ದೊಡ್ಡದೇ ನೋಡಕ್ ಹೋಗ್ತೀವಿ. ವಿನ್ಸ್ ವಿನ್ಸ್ ವಿನ್ಸ್, ಡೈಲಿ ವಿನ್ಸ್ ವಿನ್ಸ್, ಸ್ಮಾಲ್ ಹ್ಯಾಪಿನೆಸ್ ಏನು ಟುಗೆದರ್ ಜೋಡಣೆ ಆಗತ್ತೆ. ದಟ್ ವಿಲ್ ಬಿಕಮ್ ಅ ಬಿಗ್ ಸಕ್ಸಸ್. ಓಕೆ. ಸೊ ಡೈಲಿ ಇನ್ಮೇಲೆ ವಿನ್ಸ್ ನ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀರಾ? ನಾಳೆಯಿಂದ ಟಾಸ್ಕ್ ಡೈಲಿ ಒನ್ ಹ್ಯಾಪಿನೆಸ್. ಯಾಕಂದ್ರೆ ನಾವು ಡೈಲಿ ವಿ ಆರ್ ನಾಟ್ ಕನೆಕ್ಟಿಂಗ್ ಸ್ಟಿಲ್. We are connecting every Tuesday and Friday. But after this 30 days sessions, daily almost ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕನೆಕ್ಟ್ ಆಗ್ತೀವಿ 5:30 to 6:15. ಆವಾಗ ನೀವು ಡೈಲಿ ವಿನ್ಸ್ ನ ಶೇರ್ ಮಾಡ್ಬೋದು. ಬಟ್ ನಾವು ಜಸ್ಟ್ ಪುಟ್ ಇಟ್ ಇನ್ ದ ಗ್ರೂಪ್. ಐ ಡಿಡ್ ದಿಸ್, ನನ್ಗೆ ಇದು ಹ್ಯಾಪಿ ಕೊಡ್ತು. ಸುಮ್ನೆ ಯಾರೋ ಫ್ಲವರ್ ಇಟ್ಕೊಂಡು ಫ್ಲವರ್ ನೋಡಿದ್ರೆ ಖುಷಿ ಆಯ್ತಾ, ಅದು ಫೋಟೋ ಹಾಕಿ, ದಿಸ್ ಇಸ್ ಮೈ ಹ್ಯಾಪಿನೆಸ್ ಟುಡೇ. ಸೊ ಅವಾಗ ಏನಾಗತ್ತೆ, ನಿಮ್ದು ಸಕ್ಸಸ್ ಹತ್ರ ಬರಕ್ ಶುರು ಆಗತ್ತೆ. ಇಟ್ ವಿಲ್ ಕಮ್ ವೆರಿ ನಿಯರ್ ಬೈ ಟು ಯು. ಇವತ್ತು ಟೀನಾ ಅವ್ರು ಒಂದು ಹೇಳಿದ್ರು, ಯು ಶುಡ್ ಅಬ್ಸರ್ವ್ ದಟ್ ಆಲ್ಸೋ. 5 minutes ಇನ್ನೇನ್ ಇದೆ ಅನ್ಬೇಕಾದ್ರೆ ಬೇಗ ಮುಗಿಸ್ತೆ. ಬಿಫೋರ್ ಶಿ ಕುಡ್ ನಾಟ್ ಡೂ ಇಟ್, ಟುಡೇ ಶಿ ಕುಡ್ ಡೂ ಇಟ್. ಸೊ ಇವ್ರು ನೆಕ್ಸ್ಟ್ ಏನ್ ಮಾಡ್ತಾರೆ, 5 minutes ಅಲ್ಲ, 5 minutes ಮುಂಚೆ ಆಗೋ ತರ, ಇನ್ನ 10 ನಿಮಿಷ ಮುಂಚೆ ಆಗೋ ತರ ಶಿ ವಿಲ್ ಅಟ್ರಾಕ್ಟ್ ಥಿಂಗ್ಸ್. ಅಗೇನ್ ಏನಕ್ಕೆ ವಿನ್ಸ್ ಶೇರ್ ಮಾಡೋದು ಅಂದ್ರೆ, ಈ ದೀಪಾ ಇವಾಗ ಹೇಳಿದ್ರು, ಇದನ್ನ ಇವ್ರು ಹೇಳ್ತಾ ಇದ್ರೆ ಐ ಡಿಡ್ ಇಟ್, ನನ್ಗೆ ಇವತ್ತು ಕ್ಲಾಸಿಗೆ ಸೇರಕ್ಕಾಯ್ತು ಅಂದ್ರೆ ಯೂನಿವರ್ಸ್ ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ದೀಪಾ ನೀಡ್ಸ್ ದಿಸ್, ಈ ಕ್ಲಾಸ್ ಅವ್ರಿಗೆ ಬೇಕು. ಸೊ ಯೂನಿವರ್ಸ್ ವಿಲ್ ಸಪೋರ್ಟ್ ಹರ್. ಅಗೇನ್ ಟೀನಾಗೂ ಅಷ್ಟೇ, ಯೂನಿವರ್ಸ್ ವಿಲ್ ಸಪೋರ್ಟ್ ಹರ್. ವಾಟ್ ಈಸ್ ದಟ್ ಯೂನಿವರ್ಸ್ ಅನ್ನೋದು ಐ ವಿಲ್ ಅಗೇನ್ ಕಮ್ ಟು ದಟ್. ಅಲ್ಲಿ ಬರ್ತೀನಿ, ಅಲ್ಲಿ ಪಾಯಿಂಟ್ ಬರ್ತೀನಿ. ಬಟ್ ನಾವು ಯೂನಿವರ್ಸ್ ವಿಲ್ ಸಪೋರ್ಟ್ ಅಸ್. ಶಾಲಿನಿನೂ ಅಷ್ಟೇ, ಈ ಟೈಮಿಗೆ ಹ್ಯಾಪಿ ಆಗಿದ್ದೀನಿ ಅಂದ್ರೆ
ಓಕೆ, ಪ್ರತಿದಿನ ಈ ಟೈಮ್ಗೆ ಯು ವಿಲ್ ಫೈಂಡ್ ಔಟ್ ಸಮಥಿಂಗ್ ಫಾರ್ ಹ್ಯಾಪಿನೆಸ್. ಅಂಡ್ ವಾಣಿ ಅವ್ರ ಸಿಸ್ಟರ್ ಇನ್ ಲಾ ಜೊತೆ ಹ್ಯಾಪಿ ಆಗಿದ್ರು ಅಂದ್ರೆ ಆ ತರ ಹ್ಯಾಪಿ ಮೂಮೆಂಟ್ಸ್ ಯೂನಿವರ್ಸ್ ಕೊಡ್ತಾನೆ ಇರುತ್ತೆ ಸಿಸ್ಟರ್ ಇನ್ ಲಾ ಜೊತೆ. ಎಷ್ಟ್ ಜನದ ಮನೇಲಿ ಸಿಸ್ಟರ್ ಇನ್ ಲಾ ಜೊತೆ ಹ್ಯಾಪಿ ಮೂಮೆಂಟ್ಸ್ ಕಳಿತೀವಿ ಹೇಳಿ ನೋಡೋಣ, ಟೆಲ್ ಮಿ. ಕೆಲವ್ರು ಮಾಡ್ತೀವಿ, ಕೆಲವ್ರು ಸಿಸ್ಟರ್ ಇನ್ ಲಾಸ್ ತಪ್ಪೇ ಹುಡುಕ್ತಾ ಇರ್ತಾರೆ. ಸಿಸ್ಟರ್ ಇನ್ ಲಾಗೆ ನಮ್ಗೆ ಸೂಟೇ ಆಗ್ತಾ ಇರಲ್ಲ, ಕನೆಕ್ಷನ್ ಸಿಗ್ತಾ ಇರಲ್ಲ. ನಾವ್ ಚೆನ್ನಾಗಿರ್ತೀವಿ ಅಂದ್ರೆ ಸಿಸ್ಟರ್ ಇನ್ ಲಾ ಏನೋ ಒಂದ್ ಗಲಾಟೆ ಮಾಡ್ತಾ ಇರ್ತಾರೆ. ರೈಟ್? ಹೌದು. ನಮ್ ಸಿಸ್ಟರ್ ಇಲ್ಲ ಇಲ್ಲ ಮ್ಯಾಮ್. ಇಲ್ವಾ ನಿಮ್ಗೆ ಸಿಸ್ಟರ್ ಸಿಸ್ಟರ್ ಇನ್ ಇನ್ ಲಾ. ಲಾ? Even I don't have sister-in-law, but I try to be a very good sister-in-law. I just ವೆರಿ try. ಗುಡ್, ವೆರಿ ಗುಡ್. ಸೊ ಯಾರ್ ಸಿಸ್ಟರ್ ಇನ್ ಲಾ ಇಲ್ಲ ಅಂದ್ರೆ ಲಕ್ಕಿ, ಯಾರು ಇದ್ರೂನು ಲಕ್ಕಿನೇ. ವಿ ಆರ್ ಆಲ್ ಲಕ್ಕಿ, ದಟ್ಸ್ ಇಟ್. ಅವಳು ಹಂಗೆ ಎಲ್ಲಾ ವಿದ್ಯಾ ರೀತಿ ಅವರು 15 ಮಿನಿಟ್ಸ್ ಟ್ರೆಡ್ಮಿಲ್ ಮಾಡಿದೆ ಅಂದ್ರೆ ಶಿ ವಿಲ್ ಅಟ್ರಾಕ್ಟ್ ಗುಡ್ ಥಿಂಗ್ಸ್ ಓನ್ಲಿ. 15 ಮಿನಿಟ್ಸ್ ಅಲ್ಲ, 20 ಮಿನಿಟ್ಸ್, ಹಾಫ್ ಅನ್ ಅವರ್, ಶಿ ವಿಲ್ ಇನ್ಕ್ರೀಸ್ ನೌ. ಅದಕ್ಕೆ ವಿನ್ಸ್ ನ ಶೇರ್ ಮಾಡ್ತಾ ಇರಿ. ಪುಟ್ ಇಟ್ ಔಟ್. ದಿಸ್ ಇಸ್ ಒನ್ ಆಫ್ ದ ಹೀಲಿಂಗ್ ಮೊಡಾಲಿಟಿ. ಪುಟ್ ಇಟ್ ಔಟ್. ಇಲ್ಲ ಅಂದ್ರೆ ನನ್ಗೆ ಹೆಲ್ತ್ ಚೆನ್ನಾಗಿಲ್ಲ, ನನ್ ರಿಲೇಶನ್ಶಿಪ್ ಚೆನ್ನಾಗಿಲ್ಲ, ಈ ತರ ಹೇಳ್ತಾನೆ ಇದ್ರೆ ಇದನ್ನೇ ನಾವು ಅಟ್ರಾಕ್ಟ್ ಮಾಡ್ಕೋತಾ ಇರ್ತೀವಿ ಅಷ್ಟೇ. ಓಕೆ, ಸೊ ಹ್ಯಾಪಿನೆಸ್ ವಿನ್ಸ್ ಏನು ಅಂತ ಅರ್ಥ ಆಯ್ತಾ? ಯೂನಿವರ್ಸ್ ಅಂದ್ರೆ ಏನು? ಯೂನಿವರ್ಸ್ ಇಟ್ಸ್ ಒನ್ ಪವರ್. ಇದು ಒಂದು ಶಕ್ತಿ, ನಮಗೆ ಕಣ್ಣಿಗೆ ಕಾಣದೇ ಇರುವಂತ ಶಕ್ತಿ. ಅಗೇನ್ ಇಟ್ ಈಸ್ ಆಲ್ಸೋ ಅ ಎನರ್ಜಿ. ಎನರ್ಜಿನೇ ಎಲ್ಲ, ಎನರ್ಜಿ ಸಿಸ್ಟಮ್. ನಾವ್ ಇವಾಗ ಮಾತಾಡ್ತಾ ಇದೀವಿ ಎನರ್ಜಿ, ಇಲ್ಲಿ ಕೂತಿದ್ದೀರಾ ಎನರ್ಜಿ. ಎನರ್ಜಿ ಇಲ್ಲಾಂದ್ರೆ ಒಂದು ಬಾಟಲ್ ಪಕ್ಕಕ್ಕೆ ಇಡಕ್ ಆಗಲ್ಲ. ಎಲ್ಲಾರು ನೀರ್ ಇಟ್ಕೊಂಡಿದೀರಾ ನಿಮ್ಮ ಹತ್ರ? ವಾಟರ್ ಬಾಟಲ್ ವೆರಿ ವೆರಿ ಇಂಪಾರ್ಟೆಂಟ್. ವಾಟರ್ ಬಗ್ಗೆ ಅವತ್ತು ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ, ವೈ ವಾಟರ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ನ ಎಲ್ಲಾರ್ಗೂ ಇಲ್ವಾ? ಹೇಳಿದ್ರು. ಸೊ ವಾಟರ್ ಎಲ್ಲ ಕೇಳಿಸ್ಕೊತಾ ಇರುತ್ತೆ ನಾವು ಮಾತಾಡೋದು. ನೀವು ಕುಡ್ದಾಗ ಯು ವಿಲ್ ಕನ್ಸ್ಯೂಮ್ ದಟ್ ಪಾಸಿಟಿವ್ ವರ್ಡ್ಸ್. ಅದಕ್ಕೆ ನೀರ್ನ ಇಟ್ಕೊಂಡು ಕೂತ್ಕೊಳ್ಳಿ. ಓಕೆ, ಯೂನಿವರ್ಸ್ ಅಂದ್ರೆ ಇಟ್ ಇಸ್ ಅ ಶಕ್ತಿ, ಅದೊಂದು ಎನರ್ಜಿ. ಆಮೇಲೆ ಕನ್ನಡದಲ್ಲಿ ಇನ್ನ ಹೇಳ್ತೀವಿ ಅಶ್ವಿನಿ ದೇವತೆಗಳು ಅಂತ ಹೇಳ್ತೀವಿ. ಅದು ಅಸ್ತು ಅಸ್ತು ಅಂತಿರತ್ತಂತೆ. ಅದಕ್ಕೆ ಒಳ್ಳೇದ್ ಗೊತ್ತಿಲ್ಲ, ಕೆಟ್ಟದ್ ಗೊತ್ತಿಲ್ಲ. ಇಟ್ ಡಸಂಟ್ ನೋ ವಾಟ್ ಇಸ್ ಗುಡ್ ಆರ್ ಬ್ಯಾಡ್. ಜಸ್ಟ್ ಏನ್ ಕೇಳ್ತೀವೋ ಅದನ್ನ ಅಸ್ತು ಅಸ್ತು ಅಂತ ಹೇಳ್ತಾ ಇರುತ್ತೆ. ಅದ್ ಗೊತ್ತಿದ್ಮೇಲೆ ಲೆಟ್ ಮಿ ಆಸ್ಕ್ ಫಾರ್ ಗುಡ್ ಥಿಂಗ್ಸ್ ಓನ್ಲಿ. ಲೆಟ್ ಅಸ್ ಆಸ್ಕ್ ಫಾರ್ ಗುಡ್ ಥಿಂಗ್ಸ್. ಸೊ ಎಲ್ಲರಿಗೂ ಯೂನಿವರ್ಸ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಟ್ಸ್ ಅ ಎನರ್ಜಿ. ಅಗೇನ್ ನಮ್ಗಿಂತ ಮೇಲೆ ಇರೋ ಶಕ್ತಿ, ನಮ್ಗೆ ಕಣ್ಣಕ್ ಕಾಣದೇ ಇರೋ ಶಕ್ತಿ. ನಾವ್ ಯೂನಿವರ್ಸ್ ಅಂದ್ರೆ ಮೇಲೆ ನೋಡ್ತೀವಿ, ತಕ್ಷಣ ಮೇಲೆ ನೋಡ್ತೀವಿ. ಮೇಲೆ ನೋಡ್ತೀವಿ, ನಮ್ಗಿಂತ ಮೀರಿದ ಶಕ್ತಿ ಅದ್ರಲ್ಲಿ ಇದೆ. ಅದಕ್ಕೋಸ್ಕರ ಯಾರು ದೇವ್ರನ್ನ ಕೆಲವ್ರು ನಂಬ್ತೀರಾ ನಂಬಲ್ಲ ನಂಗೆ ಗೊತ್ತಿಲ್ಲ, ಬಟ್ ದೇವ್ರಿಗಿಂತ ದೊಡ್ಡದು ಈ ಯೂನಿವರ್ಸು, ಬ್ರಹ್ಮಾಂಡ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಬ್ರಹ್ಮಾಂಡ ಇಟ್ಸ್ ಅ ಶಕ್ತಿ. ಆಯ್ತಾ? ಆ ಶಕ್ತಿ ನಮ್ಗೆ ಯಾವಾಗ್ಲೂ ನಮ್ ಜೊತೆ ಇದ್ದು ಎಲ್ಲ ಪ್ರತಿ ಸತಿನೂ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರತ್ತೆ. ಬಟ್ ಆ ಶಕ್ತಿ ನಮ್ ಜೊತೆ ಯಾವಾಗ್ಲೂ ಇರತ್ತೆ. ನಾವು ಡಿಸೈಡ್ ಮಾಡ್ಬೇಕು ವಾಟ್ ಗುಡ್ ಥಿಂಗ್ಸ್, ವಾಟ್ ಬ್ಯಾಡ್ ಥಿಂಗ್ಸ್, ವಾಟ್ ಥಾಟ್ಸ್ ವಿ ಹ್ಯಾವ್ ಟು ಪ್ರೋಸೆಸ್ ಅನ್ನೋದು ನಮಗ್ ಗೊತ್ತಿರ್ಬೇಕು ಅಷ್ಟೇನೆ. ಅಂಡ್ ಇನ್ನ ಡೀಪ್ ಆಗಿ ನೆಕ್ಸ್ಟ್ ಹೋಗ್ತಾ ಹೋಗೋಣ. ಅಂಡ್ 2 classes ವಿ ಜಸ್ಟ್ ಡಿಸ್ಕಸ್ಡ್ ಅಬೌಟ್ ಸೆಲ್ಫ್ ಡಿಸ್ಕವರಿ. ಈ ವೀಕ್ ಎಲ್ಲ ಸೆಲ್ಫ್ ಡಿಸ್ಕವರಿನೇ ಅಲ್ವಾ? ನಮ್ಮನ್ನ ನಾವು ಡಿಸ್ಕವರ್ ಮಾಡ್ಕೊಳ್ಳೋದು. ಫಸ್ಟ್ ನಮ್ ಬಗ್ಗೆ ನಾವು ತಿಳ್ಕೊಂಡ್ರೇನೆ ಇನ್ ಮಿಕ್ಕಿದೆಲ್ಲ ಈಸಿ ಆಗತ್ತೆ. ನಮ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಯಾವ್ದು ಈಸಿ ಆಗಲ್ಲ. ಬಟ್ ಯಾವ್ದೇ ತಿಳ್ಕೊಬೇಕು ಅಂದ್ರೂನು ಎಲ್ಲದು ವರ್ಕ್ ಆಗೋದು ಎನರ್ಜಿ ಸಿಸ್ಟಮ್ ಇಂದ. ಆಮೇಲೆ ಎರಡನೇ ವಿಚಾರ ಮೈಂಡ್, ಬಾಡಿ, ಸೋಲ್. ಮೈಂಡ್, ಬಾಡಿ ಅಂಡ್ ಸೋಲ್ ಈ 3 ಕನೆಕ್ಟಿವಿಟಿಲಿ ಇದ್ದಾಗ ಅಲೈನ್ಮೆಂಟ್ ಸ್ಟಾರ್ಟ್ ಆಗತ್ತೆ. ದಟ್ ಈಸ್ ಓನ್ಲಿ ವೆನ್ ಅಲೈನ್ಮೆಂಟ್ ಸ್ಟಾರ್ಟ್ಸ್, ಅವಾಗ್ಲೇ ಅಲೈನ್ಮೆಂಟ್ ಅಂತ ಆಗೋದು. ಸೊ ಅಲೈನ್ಮೆಂಟ್ ಅಂದ್ರೆ ಏನು ಅದನ್ನು ಮುಂದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬಟ್ ಓವರ್ ಆಲ್ ಕ್ಲಾಸಸ್ ಅಲ್ಲಿ ಏನ್ ನಡೆಯುತ್ತೆ ಪ್ರತಿದಿನ ಅಂದ್ರೆ, ಒಂದ್ ನಿಮಿಷ ಸ್ಕ್ರೀನ್ ಶೇರ್ ಮಾಡ್ತೀನಿ. ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಪ್ರತಿದಿನ ನಡೆಯದೆ 5 minutes ಗ್ರೌಂಡಿಂಗ್ ಆಕ್ಟಿವಿಟಿ, ಗ್ರೌಂಡಿಂಗ್ ಅಂಡ್ ಪಾಸಿಟಿವ್ ಅಫರ್ಮೇಶನ್ಸ್. ಆಮೇಲೆ 15 minutes ಕಾನ್ಸೆಪ್ಟ್ ಆಫ್ ದ ಡೇ. ಮತ್ತೆ ಆಕ್ಟಿವಿಟಿ ಇವತ್ತು ಆಲ್ರೆಡಿ ಒಂದ್ ಕೊಟ್ಟಿದ್ದೀನಿ. ಏನ್ ಕೊಟ್ಟಿದ್ದೀನಿ ಹೇಳಿ ನೋಡೋಣ.
What is that activity? One thing I gave. ವಿನ್ ಬರೆಯೋದು, ಎವ್ರಿ ಡೇ ವಿನ್ ಬರೆಯೋದು. Yes. Yes, very good. This is my win, this is my win ಅಂತ ಶೇರ್ ಮಾಡ್ಬೇಕು ಇವತ್ತಿಂದ. ಇಲ್ಲೇ ಶೇರ್ ಮಾಡ್ಬಿಟ್ಟಿದ್ದೀರಾ. From tomorrow we are going to start. Okay. And next 10 minutes group sharing. We already did it. 10 minutes group sharing. 5 minutes daily habit challenge. Already ಅದನ್ನ ಕೊಟ್ಟಿದ್ದೀನಿ what you have to do ಅಂತ. Habit challenge. ಏನ್ ಹ್ಯಾಬಿಟ್ ಬಿಲ್ಡ್ ಮಾಡ್ತೀರಾ ಇವತ್ತಿಂದ? ವಿನ್ಸ್ ನ ಶೇರ್ ಮಾಡೋ ಹ್ಯಾಬಿಟ್. ಓಕೆ. ನೆಕ್ಸ್ಟ್ 5 minutes ರಿಫ್ಲೆಕ್ಷನ್ ಅಂಡ್ ಗ್ರಾಟಿಟ್ಯೂಡ್. ಇದಿಷ್ಟು ಡೈಲಿ ನಡೆಯುತ್ತೆ ನಮ್ದು ಸೆಷನ್ ಅಲ್ಲಿ. ಓಕೆ. ಗ್ರೌಂಡಿಂಗ್ ಅಂದ್ರೆ ಎಷ್ಟು ಜನಕ್ಕೆ ಅರ್ಥ ಆಯ್ತು? ವಾಟ್ ಈಸ್ ಗ್ರೌಂಡಿಂಗ್? ಲಾಸ್ಟ್ ಸೆಷನ್ ಅಲ್ಲಿ ಮಾತಾಡಿದ್ದೀನಿ. ಗ್ರೌಂಡಿಂಗ್ ಅಂದ್ರೆ ಏನು? ಇನ್ನ ಯಾರಿಗೆ ಕ್ಲಾರಿಟಿ ಇಲ್ಲ ಗ್ರೌಂಡಿಂಗ್ ಅಂದ್ರೆ. What is grounding? What is grounding? ಈ ಕ್ಲಾಸ್ ಅಲ್ಲಿ ಕೂತಿದ್ದೀರಾ? ಮೈಂಡ್ ಇಲ್ಲಿದ್ಯಾ? ಇದೆ ಮ್ಯಾಮ್. ಅಥವಾ ಮೈಂಡ್ ಯಾರೋ ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ಯಾ? ಭೂಮಿ ಸ್ಪರ್ಶ ಮಾಡೋದು, ಭೂಮಿಗೆ ಸ್ಪರ್ಶ ಮಾಡಿ. ಅದಕ್ಕೆ ನಾನು ಗ್ರೌಂಡಿಂಗ್ ಅಂದ್ರೆ ಏನು ಅಂತ ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸೆಷನ್. ವಾಟ್ ಈಸ್ ಗ್ರೌಂಡಿಂಗ್? ಟೀನಾ, ಎನಿ ಐಡಿಯಾ? ದೀಪಾ, ಎನಿ ಐಡಿಯಾ ಫಾರ್ ಯು? ಓಕೆ. ಫಸ್ಟ್ ಆಫ್ ಆಲ್ ಈ ಕ್ಲಾಸ್ ಅಲ್ಲಿ ಕೂತಿದ್ದೀರಾ ಎಲ್ಲಾರು? ಓಕೆ. ಅಂಡ್ ಈ ಕ್ಲಾಸ್ ಅಲ್ಲಿ ಫಿಸಿಕಲಿ ಮಾತ್ರ ಅಲ್ಲ, ಮೆಂಟಲಿ ಆರ್ ಯು ವಿತ್ ಅಸ್? ಅದರ್ವೈಸ್ ಎಲ್ಲೆಲ್ಲೋ ಓಡ್ತಾ ಇದೆಯಾ ಮನ್ಸು? ಫ್ರಾಂಕ್ಲಿ ಸ್ಪೀಕ್, ಏನು ಇದ್ರಲ್ಲಿ ತಪ್ಪೇನಿಲ್ಲ. 80% is here. ಎಸ್. ಓಕೆ. 80% ಅವರಿಗೆ. ಬೇರೆಯವ್ರಿಗೆ? ವಾಣಿ ಎಷ್ಟು ಪರ್ಸೆಂಟ್ ಇದೆಯಪ್ಪ ನಿಮ್ಗೆ? 100%? ಓಕೆ. ನೆಕ್ಸ್ಟ್ ದೀಪಾ, ನಿಮ್ಗೆ ಎಷ್ಟು ಪರ್ಸೆಂಟ್ ಇಲ್ಲಿದೆ ಮೈಂಡ್? ಹೊರಗಡೆ ಎಷ್ಟು ಪರ್ಸೆಂಟ್ ಇದೆ? ಫ್ರಾಂಕ್ ಆಗಿ ಹೇಳಿ. ಐ ಆಮ್ ಹಿಯರ್ ಟು ಸಪೋರ್ಟ್ ಯು. ಯಾರನ್ನೂ ಜಡ್ಜ್ ಮಾಡಕ್ಕಿಲ್ಲ ಇಲ್ಲಿ. ನನ್ಗೆ ಆಕ್ಚುಲಿ 100% ಅಲ್ಲೇ ಇದೆ, ಬಟ್ ಇವಾಗ ಕ್ಲಾಸ್ ಆಯ್ತು ಇಲ್ಲಿ 50 ಅಲ್ಲಿ. ಎಸ್ ಎಸ್. ಓಕೆ, ಫೈನ್, ನೋ ಪ್ರಾಬ್ಲಮ್. ಎಸ್. ಶಾಲಿನಿ, ನಿಮ್ಗೆ ಎಷ್ಟು ಪರ್ಸೆಂಟ್ ಇದ್ದೀರಾ ಇಲ್ಲಿ ಮೈಂಡ್? 100% ಇಲ್ಲೇ ಇದೆ ಮ್ಯಾಮ್. ಇಲ್ಲೇ ಇದೆ. ಓಕೆ. ವಿದ್ಯಾ ಕೇಸಿ ಮಾಡ್ತಾ ಇದ್ದಾರೆ. ಇಲ್ಲೇ ಇದೆ. ಓಕೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ದಿಸ್ ಇಸ್ ಓನ್ಲಿ ಗ್ರೌಂಡಿಂಗ್. ನಾವೆಲ್ಲಿರ್ತೀವೋ ನಮ್ಮ ಮನ್ಸು ಅಲ್ಲೇ ಇರ್ಬೇಕು. ದಟ್ ಈಸ್ ಗ್ರೌಂಡಿಂಗ್. ಅದ್ ಬಿಟ್ಟು ಎಲ್ಲೆಲ್ಲೋ ಚಿಂತೆ ಮಾಡ್ತಾ ಇದ್ರೆ, ಈಗ ಎಕ್ಸಾಂಪಲ್ ನಾವು ಊಟ ಮಾಡ್ಬೇಕಾದ್ರೆ ನನ್ನ ಮಗಂಗೆ ಏನು ಬಾಕ್ಸ್ ಹಾಕ್ತೆ, ನನ್ನ ಮಗಳಿಗೆ ಏನಕ್ಕೆ ಬಾಕ್ಸ್ ಹಾಕ್ತೆ, ನಾನಿವತ್ತು ಕರ್ಡನ್ನ ರೆಡಿ ಮಾಡಿಟ್ಟಿದ್ದೀನ, ರೈಸನ್ ರೆಡಿ ಮಾಡಿಟ್ಟಿದ್ದೀನ, ರಾತ್ರಿಗೆ ಏನ್ ಅಡಿಗೆ ಮಾಡ್ಬೇಕು, ನಾಳೆ ಬೆಳಗ್ಗೆಗೆ ಏನ್ ಅಡಿಗೆ ಮಾಡ್ಬೇಕು. ದಿಸ್ ಸಿಂಪಲ್ ಎಕ್ಸಾಂಪಲ್ ಐ ಆಮ್ ಟೇಕಿಂಗ್. ಓಕೆ. ಫ್ರಮ್ ಹಿಯರ್ ಓನ್ಲಿ ವಿ ವಿಲ್ ಸ್ಟಾರ್ಟ್. ಬಿಕಾಸ್ ವೈ ಐ ಆಮ್ ಸ್ಪೀಕಿಂಗ್ ಅಬೌಟ್ ಈಟಿಂಗ್ ಅಂದ್ರೆ mindful eating only will help us for everything. ಊಟನೇ ಎಲ್ಲದಕ್ಕೂ ಮುಖ್ಯ. ವಾಟ್ ವಿ ಈಟ್, ದಟ್ ಈಸ್ ಓನ್ಲಿ ಇಂಪಾರ್ಟೆಂಟ್. ನಾವ್ ಇದೇ ಸರಿಯಾಗಿ ಮಾಡಿಲ್ಲ ಅಂದ್ರೆ ಏನು ಬೇರೆ ಮಾಡಕ್ಕಾಗಲ್ಲ. ಓಕೆ. ಸೊ ಮೈಂಡ್ಫುಲ್ ಅಥವಾ ಗ್ರೌಂಡಿಂಗ್ ಅಂತ ಅಂದ್ರೆ ಬಿ ವಿತ್ ಯುವರ್ ಸೆಲ್ಫ್. ಪಾದಸ್ಪರ್ಶ ಆಮೇಲೆ ನಾನು ಎಕ್ಸಾಂಪಲ್ ಕೊಟ್ಟೆ ವಿದ್ಯಾ ಅವರೇ, ಗ್ರೌಂಡಿಂಗ್ ಅಂದ್ರೆ. ಬಟ್ ಬೀಯಿಂಗ್ ವಿತ್ ಇನ್ ಯುವರ್ ಸೆಲ್ಫ್ ಇಸ್ ಗ್ರೌಂಡಿಂಗ್. ನಾನು ಅಡಿಗೆ ಮನೆಯಲ್ಲಿ ಸೌಟ್ ಇಟ್ಕೊಂಡು ದೋಸೆ ಹಾಕ್ತಾ ಇದ್ದೀನಿ ಅಂದ್ರೆ ದೋಸೆನೆ ಹಾಕ್ತಾ ಇರ್ಬೇಕು. ಅದ್ ಬಿಟ್ಬಿಟ್ಟು ಚಟ್ನಿ ರುಬ್ಬಕ್ ಹೋಗ್ತೀನಿ ಅಂತ ಹೋದ್ರೆ ಇಟ್ ವಿಲ್ ನಾಟ್ ಬಿಕಮ್ ಗ್ರೌಂಡಿಂಗ್. ದೋಸೆ ಕಂಪ್ಲೀಟ್ ಮಾಡಿ ಆಮೇಲೆ ನೆಕ್ಸ್ಟ್ ದೋಸೆ ಪಕ್ಕಕ್ಕೆ ಇಟ್ಬಿಟ್ಟು ಚಟ್ನಿ ಮಾಡಕ್ ಹೋದ್ರೆ ಅದು ಗ್ರೌಂಡಿಂಗ್ ಆಗತ್ತೆ. ಓಕೆ. ಗ್ರೌಂಡಿಂಗ್ ಅಂದ್ರೆ ಅರ್ಥ ಆಯ್ತಾ? ಇದು ಯಾವಾಗ ಪ್ರಾಕ್ಟೀಸ್ ಮಾಡ್ತೀರಾ ಆವಾಗ ನಿಮ್ ಲೈಫ್ ಈಸಿ ಆಗತ್ತೆ. ಇಲ್ಲ ಅಂದ್ರೆ ಸ್ಟ್ರೆಸ್ ಆಗ್ತಾ ಹೋಗತ್ತೆ, ಮೆಸ್ಸಪ್ ಆಗತ್ತೆ. ಆ ಸ್ಟ್ರೆಸ್ ಲೆವೆಲ್ ಇನ್ಕ್ರೀಸ್ ಆಗಿ ಹೆಲ್ತ್ ಗೆ ತೊಂದರೆ ಆಗತ್ತೆ. ಈ ತರ ಲೈಫ್ ಯಾರಿಗ್ ಬೇಕು? ಫಸ್ಟ್ ಆಫ್ ಆಲ್ ಗ್ರೌಂಡಿಂಗ್ ಆಗಿರೋದು ಎಷ್ಟು ಜನಕ್ಕೆ ಬೇಕು ಹೇಳಿ? ಸೊ ಗ್ರೌಂಡಿಂಗ್ ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ನನಗೆ ಕಾಣಿಸ್ತಾ ಇರೋದು ಗ್ರೌಂಡಿಂಗು ತುಂಬಾ ಬೇಕಾಗಿದೆ. ಫ್ರಾಂಕ್ಲಿ ಸ್ಪೀಕಿಂಗ್, ಐದರ್ ಟೀನಾ, ದೀಪಾ,
ಶಾಲಿನಿ, ವಿದ್ಯಾ ಇವಾಗ ಶಿ ಹಸ್ ಕಮ್ ಟು ಟ್ರ್ಯಾಕ್. ಅವರು ಅಭ್ಯಾಸ ಮಾಡ್ತಾ ಇದ್ದಾರೆ. ಶಿ ಇಸ್ ಕಮ್ ಇನ್ ಟು ಟ್ರ್ಯಾಕ್. ಬಟ್ ಶಾಲಿನಿ ತುಂಬಾ ಪ್ರಾಕ್ಟೀಸ್ ಮಾಡಬೇಕು ಗ್ರೌಂಡಿಂಗು. ಟೀನಾ ತುಂಬಾ ಪ್ರಾಕ್ಟೀಸ್ ಮಾಡಬೇಕು. ದೀಪಶ್ರೀನು ತುಂಬಾ ಪ್ರಾಕ್ಟೀಸ್ ಮಾಡಬೇಕು. ನಾನ್ ಒಂದು ಕೇಳ್ತೀನಿ, ಗ್ರೌಂಡಿಂಗ್ ಮಾಡಿಲ್ಲ ಅಂದ್ರೆ ಯಾವ್ದ್ರಲ್ಲೂ ಮುಂದೋಗಕ್ ಆಗಲ್ಲ. ನಮ್ಗೆಲ್ಲದೂ ಬೇಕು. ಎಸ್, ವಿ ವಾಂಟ್ ಸಕ್ಸಸ್, ವಿ ವಾಂಟ್ ಮನಿ, ವಿ ವಾಂಟ್ ನೇಮ್, ಫೇಮ್, ಎವ್ರಿಥಿಂಗ್ ವಿ ವಾಂಟ್. ಬಟ್ ವಿ ಕಾಂಟ್ ಅಚೀವ್ ಎನಿಥಿಂಗ್ ವಿತೌಟ್ ಗ್ರೌಂಡಿಂಗ್. ದಿಸ್ ಇಸ್ ವಾಟ್ ಐ ರಿಯಲೈಸ್ಡ್. ನನಗೆ ಗೊತ್ತಾಗಿದ್ದು ಅದೇ ವಿಚಾರ. ಲೈಫಲ್ಲಿ ಮುಂದೆ ಬರಬೇಕು ಅಂತ ಮನ್ಸಲ್ಲಿರತ್ತೆ, ಆದ್ರೆ ಇಲ್ಲಿ ಕನೆಕ್ಟ್ ಆಗಲ್ಲ. ನಾವು ಗ್ರೌಂಡಿಂಗ್ ಆಗ್ತಾ ಇರ್ಬೇಕು. ಸೊ ಈ ಗ್ರೌಂಡಿಂಗ್ ಆಗ್ಬೇಕು ಅಂತ ಇದ್ರೆ ಫಿಸಿಕಲಿ, ಮೆಂಟಲಿ ಎರಡು ತರನು ಕಾನ್ಶಿಯಸ್ ಆಗಿ ನಾವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು. ಫಿಸಿಕಲಿ, ಮೆಂಟಲಿ ಅಂಡ್ ಸೋಲ್ ಕನೆಕ್ಟೆಡ್ ಆಗಿರ್ಬೇಕು. ಈ ಮೂರು ಆಗ್ಬೇಕು ಅಂತಿದ್ರೆ ಔಟರ್ ಲೇಯರ್ ಅಲ್ಲಿ ನಾವು ಫಿಸಿಕಲಿ, ಮೆಂಟಲಿ ಫಸ್ಟ್ ಫುಡ್ ನ ಕೊಡಕ್ ಸ್ಟಾರ್ಟ್ ಮಾಡ್ಬೇಕು. ಕರೆಕ್ಟ್ ಫುಡ್. ಗ್ರೌಂಡಿಂಗ್ ಅಂದ್ರೆ ಮೆಡಿಟೇಷನ್ ಎಷ್ಟೋ ಗಂಟಾನ್ಗಟ್ಲೆ ಕೂತ್ಕೊಂಡು ಮೆಡಿಟೇಷನ್ ಮಾಡೋದಲ್ಲ. ಆ 1 ನಿಮಿಷ ಇದ್ರೂ ನಿಮ್ಮ ಹತ್ರ, ನಿಮ್ಮೊಳಗಡೆ ನೀವು ಹೋಗಿ ಕೂತ್ಕೊಳ್ಳೋದೇನೆ ಗ್ರೌಂಡಿಂಗ್. 1 ನಿಮಿಷನೂ ಬೇಕಾಗಿಲ್ಲ, ಜಸ್ಟ್ 10 ಸೆಕೆಂಡ್ಸ್. ಇಡೀ ಲೈಫ್ ಇಂದ ಪಾಸ್ ಮಾಡಕ್ಕಾಗತ್ತಾ? ಜಸ್ಟ್ 10 ಸೆಕೆಂಡ್ಸ್ ಅಷ್ಟು ಮಾಡಿದ್ರೆ ಗ್ರೌಂಡಿಂಗ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇವಾಗ ಗ್ರೌಂಡಿಂಗ್ ನ ಫಸ್ಟ್ ಸ್ಟಾರ್ಟ್ ಮಾಡೋಣ. ಅದಾದ್ಮೇಲೆ ಮಾಡಿಯವರು ಎಲ್ಲಾರ್ದು ಫುಡ್ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್ದು ನಿಮ್ದು ಡೀಟೇಲ್ಸ್ ತಗೋತಾರೆ. ವಾಣಿ ಇಸ್ ವಿತ್ ಅಸ್ ಫಾರ್ ಗೈಡಿಂಗ್ ಅಸ್. ಯಾವ್ಯಾವ ತರ ಫುಡ್ ನ ತಗೋಬೇಕು, ಯಾವ್ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕು. ನೀವು ತಗೋತಾ ಇರ್ತೀರಾ, ರೈಟ್ ಪ್ಯಾಟರ್ನ್ ಫುಡ್ ತಗೋತಾ ಇರ್ತೀರಾ. ಬಟ್ ಇನ್ನೆಲ್ಲಿ ನೀವು ಎಕ್ಸ್ಟ್ರಾ ಅಡಿಷನ್ ಮಾಡ್ಬೇಕು, ಇನ್ನೆಲ್ಲಿ ಸರಿ ಮಾಡ್ಕೋಬೇಕು, ವಿ ಆರ್ ಹಿಯರ್ ಟು ಸಪೋರ್ಟ್ ಯು ಅಷ್ಟೇನೆ. ಓಕೆ, ಸೊ ಇವಾಗ ಫಸ್ಟ್ ಗ್ರೌಂಡಿಂಗ್ ಪ್ರಾಕ್ಟೀಸ್ ಮಾಡೋಣ. ಅದೇ ಫಸ್ಟ್ ಆಗ್ಬೇಕಾಗಿರೋದು. ಆಮೇಲೆ ಇನ್ ಮಿಕ್ಕಿದ್ದಲ್ಲ. ಆಮೇಲೆ ಸೆಲ್ಫ್ ಐಡೆಂಟಿಟಿ ಅಂದ್ರೆ ಏನು, ಆಮೇಲೆ ಸೆಲ್ಫ್ ಡಿಸ್ಕವರ್ ಅಂದ್ರೆ ಏನು, ಆಮೇಲೆ ಅದು. ಫಸ್ಟ್ ಇದನ್ನ ಪ್ರಾಕ್ಟೀಸ್ ಮಾಡೋಣ. ಸೊ ಫಸ್ಟ್ ಸಿಟ್ ಇನ್ ಯೋರ್ ಕಂಫರ್ಟಬಲ್ ಪೋಸ್ಚರ್. ಆರಾಮಾಗಿ ಕೂತ್ಕೊಳ್ಳಿ. ಅಕಸ್ಮಾತ್ ನೆಲದ ಮೇಲೆ ಕೂತಿದ್ದೀರಾ ಅಂದ್ರೆ ಇನ್ನ ಒಳ್ಳೇದು. ನೆಲದ ಮೇಲೆ ಕೂತಿಲ್ಲ ಅಂದ್ರೆ 2 ಪಾದಗಳು ಇರತ್ತಲ್ಲ, ಫೀಟ್, ಇಟ್ ಶುಡ್ ಟಚ್ ಯುವರ್ ಗ್ರೌಂಡ್. ಗ್ರೌಂಡ್ ಏನಕ್ಕೆ ಟಚ್ ಆಗ್ಬೇಕು ಅಂತಿದ್ರೆ, ನೆಲ ಇಟ್ಸ್ ಅ ಗ್ರಾವಿಟೇಷನಲ್ ಪುಲ್ ಅಲ್ವಾ. ಸೊ ಎಷ್ಟು ಗ್ರೌಂಡ್ ಜೊತೆ ಕನೆಕ್ಟ್ ಆಗಿರ್ತೀರಾ ಅಷ್ಟು ಗ್ರೌಂಡೆಡ್ ಆಗಿರ್ತೀರಾ, ಮೆಂಟಲಿ, ಫಿಸಿಕಲಿ. ಅರ್ಥ ಆಗ್ತಾ ಇದೆಯಾ, ಕಷ್ಟ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಆರ್ ಯು ಗೆಟ್ಟಿಂಗ್ ಮೈ ಪಾಯಿಂಟ್ ಆರ್ ಇಟ್ ಇಸ್ ಡಿಫಿಕಲ್ಟ್? ಇಟ್ಸ್ ಈಸಿ. ಸೊ ಆದಷ್ಟು ಪಾದ ಸ್ಪರ್ಶ ಮಾಡಿ ನೆಲಕ್ಕೆ. ನಾನು ರಿಲ್ಯಾಕ್ಸ್ ಅನ್ನೋರ್ಗು ಜಸ್ಟ್ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು, ಬೇರೆ ಎಲ್ಲೂ ಗಮನ ಬೇಡ. ಓಕೆ, ಫಸ್ಟ್ 2 ಹಸ್ತಗಳು ಅಪ್ವರ್ಡ್ ಡೈರೆಕ್ಷನ್, ಬೆನ್ನು ನೇರ ಇರ್ಲಿ. ಅಂಡ್ ನೆಲ, ಪಾದ ಊರಿರ್ಬೇಕು ನೆಲಕ್ಕೆ, ಗ್ರೌಂಡಿಗೆ ಟಚ್ ಆಗ್ಬೇಕು. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಹೋಲ್ ಬಾಡಿ ಶುಡ್ ಬಿ ಇನ್ ಎ ರಿಲ್ಯಾಕ್ಸ್ ಪೋಸ್ಚರ್. ಫಸ್ಟ್ ಥಾಟ್ಸ್ ನ ಸ್ಲೋ ಡೌನ್ ಮಾಡಿ. ಥಾಟ್ಸ್ ತುಂಬಾ ಓಡ್ತಾ ಇರತ್ತೆ, ನಿಮ್ ಕೆಲ್ಸದ ಬಗ್ಗೆ ಅಲ್ಲೇ ಓಡ್ತಾ ಇರತ್ತೆ, ಅಗೇನ್ ಅಂಡ್ ಅಗೇನ್. ಸ್ವಲ್ಪ ಥಾಟ್ಸ್ ಸ್ಲೋ ಡೌನ್ ಮಾಡಿ. ಆ ಸ್ಲೋ ಡೌನ್ ಮಾಡೋತ್ತಿಗೆ ಖಂಡಿತ ಅದು ಸ್ಲೋ ಡೌನ್ ಮಾಡೋದಿಕ್ಕೆ ಬಿಡೋದಿಲ್ಲ. ಇನ್ಸ್ಟೆಡ್ ಆಫ್ ದಾಟ್, ಸ್ಟಾರ್ಟ್ ಬ್ರೀದಿಂಗ್ ಸ್ಲೋಲಿ. ಕಾನ್ಸಂಟ್ರೇಟ್ ಆನ್ ಯುವರ್ ಬ್ರೀದಿಂಗ್. Breathe in through your nostrils. Breathe out through your mouth. Breathe in through your nostrils. Breathe out through your mouth. Breathe in through your nostrils. Breathe out through your mouth. ಕಾಮೆಂಟ್ರಿ ಪ್ರಾಪರ್ ಆಗಿ ಫಾಲೋ ಮಾಡಿ ನಾನು ಏನ್ ಹೇಳ್ತಿದ್ದೀನೋ. ಅಗೇನ್ ಬ್ರೀದ್ ಇನ್ ಥ್ರೂ ಯೋರ್ ನಾಸ್ಟ್ರಿಲ್ಸ್. Breathe out through your nostrils.
Breathe in through your nostrils. Breathe out through your nostrils. Once again, breathe in through your nostrils. Breathe out through your nostrils. Normal breathing. ಯಾವುದೇ ತರ ಸ್ಟ್ರೆಸ್ ಬೇಡ. ಬ್ರೀದಿಂಗ್ ಅಲ್ಲಿ ನಾರ್ಮಲ್ ಬ್ರೀದಿಂಗ್ ಮಾಡಿ. ಇಡೀ ಬಾಡಿಗೆ ನಿಮ್ಮ ಒಂದು ಬ್ರೀದಿಂಗು ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಹೋಲ್ ಬಾಡಿ. ನೆತ್ತಿಯಿಂದ ಕಾಲ್ ತನಕ just scan your whole body. Feel that it is distributing to whole parts of your body. ಎಲ್ಲಾದ್ರೂ ನಿಮ್ಗೆ ಸ್ಟ್ರೆಸ್ ಅನ್ಸತ್ತೆ, ಪೇನ್ ಆಗ್ತಾ ಇದೆ ಯಾವ್ದಾದ್ರು ಪೋರ್ಷನ್ಸ್ ಅಂದ್ರೆ ಅಗೈನ್ ಸ್ಲೋ ಆಗಿ ಬ್ರೀದ್ ಇನ್ ಮಾಡಿ. ಬ್ರೀದ್ ಔಟ್ ಥ್ರೂ ಯೋರ್ ಮೌತ್. ಎಲ್ಲಾದ್ರೂ ಸ್ಟ್ರೆಸ್ ಲೆವೆಲ್ ಇದೆ ಅಥವಾ ಎಲ್ಲಾದ್ರೂ ಪೇನ್ ಇದೆ ಯಾವ್ದಾದ್ರು ಪಾರ್ಟ್ಸ್ ಅಲ್ಲಿ ಅಂತ ನಿಮಗ್ ಫೀಲ್ ಆದ್ರೆ ಮೂಗಲ್ಲಿ ಉಸಿರು ತಗೊಳ್ಳಿ, ಬಾಯಲ್ಲಿ ಉಸಿರು ಬಿಡಿ. Relax. 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 ಓಕೆ, ಈಗ 3 ಸತಿ ಓಂಕಾರ ಚಾಂಟ್ ಮಾಡಿ. ನಿಧಾನಕ್ಕೆ ಅ ಉ ಮ ಓಂಕಾರ ಬ್ರೀದ್ ಇನ್ ಮಾಡ್ತಾ ಓಂಕಾರ ಚಾಂಟಿಂಗ್ ಸ್ಟಾರ್ಟ್ ಮಾಡೋಣ. 3 ಸತಿ ಬ್ರೀದ್ ಇನ್ ಓಂ, breathe in ಓಂ, breathe in ಓಂ, normal breathing. ನಿಧಾನಕ್ಕೆ 2 ಕೈಗಳನ್ನ ಚೆನ್ನಾಗಿ ಉಜ್ಜಿ ಕಣ್ಣಿಡ್ತಾ ನಿಧಾನಕ್ಕೆ 2 ಕೈಗಳನ್ನ ಇಡಿಸಿ ಕಣ್ಗಳನ್ನ ಬಿಡಬಹುದು. ಓಕೆ, ಸೊ ನಮ್ಮೊಳಗಡೆ ನಾವು ಸ್ವಲ್ಪ ಹೊತ್ತಾದ್ರೂ ಹೋಗಿ ಬಂದ್ವಿ. ಹೇಗನ್ಸ್ತು ಜರ್ನಿ? ಸ್ವಲ್ಪ ನೀರ್ ಕುಡೀರಿ. ಹೌ ಡಿಡ್ ಯು ಫೀಲ್? ಪೀಸ್ಫುಲ್ ಆಗಿ ಸ್ವಲ್ಪ ರಿಲ್ಯಾಕ್ಸ್. ಪೀಸ್ಫುಲ್ ಆಗಿತ್ತು, ರಿಲ್ಯಾಕ್ಸ್ ಆಗಿತ್ತು. ಈ ತರ ಎಷ್ಟು ಪೀಸ್ಫುಲ್ ಆಗಿ ರಿಲ್ಯಾಕ್ಸ್ ಆಗಿರ್ತಿರೋ ಅಷ್ಟು ಸ್ಪೀಡ್ ಅಪ್ ಆಗತ್ತೆ ನಿಮ್ ಕೆಲ್ಸ. ಪ್ರೊಡಕ್ಟಿವ್ ಕೆಲಸ ಯಾರಿಗ್ ಬೇಕು? ಎಲ್ಲರಿಗೂ ಬೇಕು. ಮಾಡೋ ಕೆಲ್ಸದಲ್ಲಿ ಖುಷಿ ಇರ್ಬೇಕು ಅಂದ್ರೆ ಈ ಗ್ರೌಂಡಿಂಗ್ ಆಕ್ಟಿವಿಟಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಸೊ ಗ್ರೌಂಡಿಂಗ್ ಆಕ್ಟಿವಿಟಿ ಪ್ರಾಕ್ಟೀಸು, ಅದರಲ್ಲೂ ಒಟ್ಟಿಗೆ ಕಮ್ಯುನಿಟಿಲಿ
ನೀವು ಮಾಡಿದಾಗ ವೈಬ್ರೇಷನ್ಸ್ ಡಿಫ್ರೆಂಟ್ ಆಗಿರುತ್ತೆ. ಇದು ಮೊದಲನೇ ಪಾಠ ಇವತ್ತು, ಓಕೆನಾ? ಬಟ್ ಈ ಕಮ್ಯುನಿಟಿಗೆ ಬರಕ್ ಮುಂಚೆ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ನಮಗ್ ನಾವು ಸೆಟ್ ಮಾಡ್ಕೋಬೇಕು. 4:30 ಕ್ಲಾಸ್ ಇದೆ ಅಂತ ನಮ್ಗೆ ಗೊತ್ತಿದೆ. ಎವ್ರಿ ಟ್ಯೂಸ್ಡೇ ಅಂಡ್ ಫ್ರೈಡೇ ವಿ ಹ್ಯಾವ್ ಟು ಪ್ಲಾನ್ ಅವರ್ ವೀಕ್, ಪ್ಲಾನ್ ಅವರ್ ಡೇ. ಟ್ಯೂಸ್ಡೇ ಫ್ರೈಡೇ ಇದೆ ಅಂದ್ರೆ ಓಕೆ, ದಿಸ್ ಇಸ್ ಮೈ, I should be for this. It's very important. It's my life. I have to transform my life ಅನ್ನೋದು ನಮ್ಗಿರ್ಬೇಕು. ರೆಸ್ಟ್ ಆಲ್ ಥಿಂಗ್ಸ್ ವಿಲ್ ಅಲೈನ್ ಆನ್ ಇಟ್ಸ್ ಓನ್. ಮಿಕ್ಕಿದೆಲ್ಲ ಅದ್ರ ಪಾಡಿಗೆ ಅದು ನಡೆಯುತ್ತೆ. ಬಟ್ ಇದು ಮೇನು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಇಲ್ಲಿ ನಾನು ಹೇಳ್ಕೊಡ್ಬೋದು, ಬಟ್ ಇಟ್ ಇಸ್ ಅ ಸೆಲ್ಫ್ ರಿಫ್ಲೆಕ್ಷನ್ ಕಮ್ಯುನಿಟಿ. ನಿಮಗ್ ನೀವು ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೋತೀರಾ, ನಾನು ಎಲ್ಲಿದ್ದೀನಿ, ನಾನು ಎಲ್ಲಿ ಇಂಪ್ರೂವ್ ಮಾಡ್ಕೋಬೇಕು, ವೇರ್ ಆಲ್ ಐ ಶುಡ್ ಫೋಕಸ್. ಇವತ್ತು ಸ್ವಲ್ಪ ಹೊತ್ತೇನೆ ಪಾಸ್ ಆದ್ರಿ, ರಿಲ್ಯಾಕ್ಸೇಷನ್ ಸಿಕ್ತು, ಪೀಸ್ ಸಿಕ್ತು ಅಂದ್ರೆ ಇನ್ನ ಏನೇನ್ ಸಿಗತ್ತೋ ಗೊತ್ತಿಲ್ಲ, ತುಂಬಾ ಸಿಗತ್ತೆ. ಪವಾಡಗಳೇ, ಮ್ಯಾಜಿಕ್ಸ್ ವಿಲ್ ಹ್ಯಾಪನ್. ಸಿಟ್ಟಿಂಗ್ ಸೈಲೆನ್ಸ್ ವಿಲ್ ಕ್ರಿಯೇಟ್ ಲಾಟ್ಸ್ ಆಫ್ ಮ್ಯಾಜಿಕ್ಸ್ ಇನ್ ಯುವರ್ ಲೈಫ್. ಸೊ ಮ್ಯಾಜಿಕ್ ಬೇಕಾ ಎಲ್ಲಾರ್ಗು? ಮ್ಯಾಜಿಕ್ ಬೇಕಂದ್ರೆ ಬ್ರೀದಿಂಗ್ ಆಕ್ಟಿವಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇದೇ ಫಸ್ಟ್ ಗ್ರೌಂಡಿಂಗ್ ಅಂದ್ರೆ. ಅರ್ಥ ಆಯ್ತಾ? ಗ್ರೌಂಡಿಂಗ್ ಇಸ್ ದಿಸ್. ಓಕೆ, ಸೊ ನೆಕ್ಸ್ಟ್ ಥಿಂಗ್, ಈ ಗ್ರೌಂಡಿಂಗ್ ಆಕ್ಟಿವಿಟಿ ರಿಪೀಟೆಡ್ ಆಗಿ ಮಾಡ್ಬೇಕಂದ್ರೆ ಅವರ್ ಲೈಫ್ ಸ್ಟೈಲ್ ಅಂಡ್ ಫುಡ್ ಹ್ಯಾಬಿಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಲೈಫ್ ಸ್ಟೈಲ್ ಫಸ್ಟ್ ಥಿಂಗು. ಸೊ ವಾಣಿ ಅವರು ಶಿ ವಿಲ್ ಸಪೋರ್ಟ್ ನೌ, ಶಿ ವಿಲ್ ಟೇಕ್ ದ ಡೀಟೇಲ್ಸ್. ನಿಮ್ ಡೀಟೇಲ್ಸ್ ತಗೋತಾರೆ, ಆಮೇಲೆ 1 by 1 ವಿ ವಿಲ್ ಗಿವ್ ಗೈಡೆನ್ಸ್ ಟುಗೆದರ್, ಮೀ ಅಂಡ್ ವಾಣಿ. ಸೊ ವಾಣಿ, ಓವರ್ ಟು ಯು. ನೀವ್ ಇನ್ನೊಂದ್ಸತಿ ನೀವೇನಕ್ಕೆ ಇದನ್ನ, ಈ ಫುಡ್ ನ ಆಯ್ಕೆ ಮಾಡ್ಕೊಂಡು ನೀವು ತಗೋತಾ ಇದ್ದೀರಾ, ನೀವ್ ಹೇಳಿ. ಬಟ್ ನಾನ್ ಏನಕ್ಕೆ ಅವ್ರನ್ನ ಆಯ್ಕೆ ಮಾಡ್ಕೊಂಡೆ ಈ ವಿಚಾರಕ್ಕೆ, ಐ ವಿಲ್ ಟೆಲ್ ಯು ದಟ್ ಆಲ್ಸೋ. ಶಿ ಇಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಪ್ರಿಪೇರಿಂಗ್ ಫುಡ್ ಫಾರ್ ಹರ್ ಸೆಲ್ಫ್. ಅವ್ರಿಗೋಸ್ಕರ ಅವ್ರು ಖುಷಿಯಾಗಿ ಅಡ್ಗೆ ಮಾಡ್ಕೊಂಡು ತಿಂತಾರೆ. ಬೇರೆಯವ್ರಿಗೆ ಮಾಡ್ಕೊಡೋದು ದೊಡ್ಡ ವಿಚಾರ ಅಲ್ಲ, ಅವ್ರಿಗೋಸ್ಕರ ಅವರು ಅಡ್ಗೆ ಮಾಡ್ಕೊಂಡು ತಿಂತಾರೆ. ಗಂಡಂಗ್ ಮಾಡೋದು, ಮಕ್ಳಿಗೆ ಮಾಡೋದು, ಇಟ್ಸ್ ಟೋಟಲಿ ಡಿಫ್ರೆಂಟ್. ಅವ್ರಿಗೋಸ್ಕರ ಅವ್ರು ಬೇಕು ಅನ್ಸಿದ್ದನ್ನ ಸೆಟಪ್ ಮಾಡ್ಕೊಂಡು ತಿಂತಾರೆ. ಅದನ್ನ ಅವರಲ್ಲಿ ನಾನು ಕಂಡಿಡ್ದೆ. ಅವ್ರ ಖುಷಿ ಏನೋ ಅವ್ರ ವ್ಯವಸ್ಥೆ ಮಾಡ್ಕೋತಾರೆ. ಶಿ ವಿಲ್ ಅರೇಂಜ್ ಇಟ್ ಅಂಡ್ ಶಿ ವಿಲ್ ಪ್ರಿಪೇರ್ ಹರ್ ಹ್ಯಾಪಿನೆಸ್. ಓಕೆ, ಅದಕ್ಕೋಸ್ಕರ ಅವ್ರನ್ನ ಆಯ್ಕೆ ಮಾಡ್ತೀನಿ. ವಾಣಿಯವರೇ, ಓವರ್ ಟು ಯು ವಾಣಿ. Good evening to all. Welcome to Bloom Idagain community. Welcome to you all once again. So hope you are like, hello, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. Okay. ಕೇಳಿಸ್ತಾ ಇದೆ. So my name is Vani. ನಾನು ಒಂದು past 4-5 years ಇಂದ ಸಂಗೀತ ಅವ್ರ ಜೊತೆ ಈ ಕಮ್ಯುನಿಟಿ ಏನು ನಾವು ಬೇರೆ ಗೋಧುಳಿ ಕೂಟ ಆದ್ರಿಂದ I working together, like I'm practitioner, more than working in the practitioner with Sangeeta madam. So I'm also learning and experimenting myself, motivating myself, and adopting new things with myself, and more or less healthy food lifestyle. So food is everyone will have, but how it is important to our body, mind. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಚಿಕ್ಕದ್ರಿಂದನೂ ಏನೋ ಒಂದು ಇನ್ ನ್ಯೂಕ್ಲಿಯರ್ ಫ್ಯಾಮಿಲಿ ಮತ್ತೆ ಜಾಯಿಂಟ್ ಫ್ಯಾಮಿಲಿ ಈ ತರ ಎಲ್ಲಾ ಕಡೆಯಿಂದನೂ ಐ ಕನೆಕ್ಟೆಡ್ ವಿತ್ ಲೈಕ್ ಐ ಅಬ್ಸರ್ವ್ ದ ಥಿಂಗ್ಸ್, ಹೌ ದ ಲೈಫ್ ಸ್ಟೈಲ್ ಆಫ್ ಓಲ್ಡ್. ನಮ್ಮ ಅಜ್ಜಿ ತಾತ ಇರ್ಬೋದು, ನಮ್ಮ ಅಮ್ಮ ಅಪ್ಪ ಇರ್ಬೋದು, ಇಲ್ಲ ನಮ್ಮ ಈಗ ಮ್ಯಾರೇಜ್ ಲೈಫಲ್ಲಿ ಆಗಿರ್ಬೋದು ಅತ್ತೆ ಮಾವ. ಸೊ ಹೌ ದೇ ವಿಲ್ ಫಾಲೋ ಥ್ರೂ ವಿತ್ ದ ರಿಚುವಲ್ಸ್, ಲೈಕ್ ಚಿಕ್ಕ ಹುಡುಗರಿಂದನೂ ಐ ಜಸ್ಟ್ ಅಬ್ಸರ್ವ್ ದೋಸ್ ಥಿಂಗ್ಸ್. ಅಂಡ್ ಸಮ್ವೇರ್ ಅದೇ ನಾವು ಮಾಡೋದು ಬಿಟ್ಬಿಡ್ತೀವಿ. ಒಂದ್ ಏಜ್ ಬಂದೆ, ಮದ್ವೆ ಆದ್ವಿ, ಕಮಿಟೆಡ್ ಫುಡ್, ಕಮಿಟೆಡ್ ಲೈಫ್ ಸ್ಟೈಲ್ ಅಂತ ನಾವ್ ಇಟ್ಕೊಂಡ್ಬಿಡ್ತೀವಿ. ಬಟ್ ಸಮ್ಹೌ ಐ ಜಸ್ಟ್ ಮೇಂಟೈನಿಂಗ್ ಮೈ ಸೆಲ್ಫ್ ಟು ಕಂಟಿನ್ಯೂ ದಟ್ ಲೆಗಸಿ ಅಂತ ಏನಂತಾರೆ ಓಲ್ಡ್ ಪೀಪಲ್, ಏನೋ ಒಂದೊಂದು ಲೈಫ್ ಸ್ಟೈಲ್ ಆಗ್ಲಿ, ಸಮಥಿಂಗ್ ವೇರ್ ಐ ಕನೆಕ್ಟೆಡ್ ಮೈ ಸೆಲ್ಫ್ ಅಂಡ್ ಐ ಮೇಕ್ ಮೈ ಸೆಲ್ಫ್ ಹ್ಯಾಪಿ. ಸಣ್ಣ ಸಣ್ಣ ಏನು ಖುಷಿ ಇರುತ್ತೆ ಕುಕಿಂಗ್ ಆಗ್ಲಿ. ಸೊ ಜನರಲಿ ಐ ಕುಕ್ ಫಾರ್ ಅ ಫ್ಯಾಮಿಲಿ, ಬಟ್ ವಾಟ್ ಐ ಚೂಸ್ ಟು ಈಟ್ ಅಂದಾಗ ದಟ್ ಪರ್ಟಿಕ್ಯುಲರ್ ವೇ. So that also important how you take with yourself.
ಸೊ ಎಲ್ಲೋ ಒಂದ್ ಕಡೆ ಮಾಡ್ದೆ ತಿಂದೆ ಅನ್ನೋದೆಲ್ಲ ಸೋಲ್ಫುಲಿ ಮೈಂಡ್ಫುಲಿ ವೆನ್ ಯು ಹ್ಯಾವ್ ದಟ್ ಫುಡ್ ದಟ್ ಆಲ್ಸೋ ಇಂಪ್ಯಾಕ್ಟ್ ಟು ಯುವರ್ ಮೈಂಡ್ ಅಂಡ್ ಬಾಡಿ. So there I'm together with Sangeeta, with the help of Sangeeta, I'm also doing that. So I hope you will also give your lifestyle with food lifestyle everything so that I can write down. After that, we'll look into the further what implementation we can do for you people. Okay. So where I start from? ಯಾರು ಇನಿಷಿಯೇಟಿವ್ ಆಗಿ ಹೇಳಿ. ಆಲ್ಫಾಬೆಟಿಕಲಿ ತಗೊಂಡ್ಬಿಡ್ತೀರಾ? ಎ ಫಾರ್ ಏ ಇಲ್ಲ, ಇಲ್ಲ. ಐ ಥಿಂಕ್ ದೀಪಾ ಐ ಥಿಂಕ್ ಶೀಸ್ ದ ಒನ್. ದೀಪಶ್ರೀ, ಹಾಯ್ ದೀಪಶ್ರೀ. Hi, Vani, ಅವರೇ ಚೆನ್ನಾಗಿದ್ದೀರಾ? ಹೌ ಇಸ್ ಯುವರ್ ಬೇಬಿ? Yeah, she is good. ಓಕೆ ಫೈನ್. ಸೊ ಹೇಳಿ ನಿಮ್ ರೊಟೀನು ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗು ಟಿಲ್ ನೈಟ್ ಸ್ಲೀಪಿಂಗ್, ವೇಕಿಂಗ್ ಅಪ್ ಟು ಟಿಲ್ ಸ್ಲೀಪಿಂಗ್, ಹೌ ಇಸ್ ಯುವರ್ ಲೈಫ್ ಸ್ಟೈಲ್ ಅನ್ನೋದು ನಂಗೆ ಜಸ್ಟ್ ಒಂದು ಬ್ರೀಫ್ ಆಗಿ ಕೊಡಿ. ಅಂಡ್ ಎನಿ ಮೆಡಿಕೇಶನ್ ಏನಾರು ತಗೊಂತೀರಾ? ಎನಿ ಮೆಡಿಕೇಶನ್ ಯುವರ್ ಇನ್? ಸೊ ಅದನ್ನು ಒಂದ್ಸೂರು ಡೀಟೇಲ್ ಆಗಿ ಹೇಳಿ ಸೊ ದಟ್ ವಿ ಕ್ಯಾನ್ ರೈಟ್ ಡೌನ್. ಓಕೆ. Morning, once I get up, I'll take one glass of At water. what time you will wake up? 6 o'clock or 6:30, within 6:30. Within 6:30. Okay. Hmm. Okay. ಮತ್ತೆ ನಾನು ಬಾದಾಮ್ ತಿಂತೀನಿ everyday, almonds, 5 almonds. Soaked or Overnight soaked. overnight? Soaked almonds. Okay. Before that, I'll take thyroid tablet. Oh, you'll take thyroid tablet. Okay. From 12 years, I'm taking. So that is an empty stomach, alva? Empty stomach. Okay. 9:30 ಒಳಗಡೆ I'll complete my breakfast within 9:30. Okay. Just Yeah. hello. ಹೇಳಿ. 9:30 I'll finish my ಒಂದ್ ಎಡ್ಸನ್ ಪೋಸಲ್ಲ ಅಮ್ಮವೇ Breakfast. Okay. Then Okay. ಆಮೇಲೆ ಲೈಕ್ ಇನ್ ಮಿಡ್ವೇ ನನ್ನ ಮಗಳಿಗೆ ಫ್ರೂಟ್ಸ್ ಕೊಡ್ತೀನಿ. ಸೊ ಆ ಟೈಮಲ್ಲಿ ಈವನ್ ಐ ವಿಲ್ ಟೇಕ್ ಫ್ರೂಟ್ಸ್. at what time? 12:31. Fruits. 2 o'clock I'll finish my lunch. 2:30. 2 to 3. Within 2:30. 2:30. Lunch will get over. Okay. Next. ಮತ್ತೆ night I'll have my dinner within 10 o'clock. No, 5 o'clock or anything, you don't have coffee or any snacks or anything? Daily coffee I don't have habit. Coffee, tea. Snacks, rare cases, not every. Okay. So directly go for a dinner. Dinner. At what time? 9:30 to 10. So any activities, your hobby or how you'll, daughter is a major thing now. So I accept that what all your like lifestyle in free time. Suppose baby is sleeping, what will Deepashri will do? Art works tumba ಮಾಡ್ತೀನಿ. I will make very creativity. One ನಿಮಿಷ. So 9:30, within 9:30 you will finish your dinner, right? Yes. Okay. 10, within 10 I'll finish. Sometime 9:45, 10. By 10. Between 9:30 to 10. So this is your morning to routine. And as a hobby, what you will do? Artwork, huh? Like example? Example, ಎಷ್ಟೊಂದು ಡ್ರಾಯಿಂಗ್ ಆಗಿರ್ಬೋದು, ಪೇಂಟಿಂಗ್, ಪೇಪರ್ ಕ್ರಾಫ್ಟ್. Okay. Paper craft, resin art. ಮಾಡ್ತಾ ಇರ್ತೀನಿ when free. Okay, I'm fine. very interested about it. Reading books. ಮತ್ತೆ ಇವಾಗ at present I'm teaching kids also online. Tuitions. It's a phonics subject. Phonics, okay, English. Yes. Okay, fine. Good. And physical activity, except homework, andre manedu you will do or walking or anything, still you are not. Mane work complete. I didn't kept any maid. Okay, myself I'll do everything.
You But will no do. walking. Okay. Everything I'll do myself. Okay. So Yoga, no, anything like ಇಲ್ಲ. ಅದೆಲ್ಲ ಆಡ್ ಆನ್ ಮಾಡ್ಬೇಕು. ಹ್ಮ್. ಮಾಡ್ತಾ ಇರ್ತೀನಿ ಅವಾಗ ಇಟ್ ವಿಲ್ ಟೇಕ್ ಬ್ರೇಕ್. Routine is you need to set a routine. Yes, regular ಇಲ್ಲ. It's not a regular. So happy with these things. You are happy to do these activities, alva? Craft or anything. Okay. Listening music also my favorite hobby. ಹ್ಮ್. ದೇವರ ನಾಮಗಳು ಕೇಳ್ತೀನಿ, ನೀವು ಇದು ಕೇಳ್ತೀನಿ. Both. ಹ್ಮ್. Visiting temples every Friday and like Tuesdays visiting regularly. Okay. So you only cook the food, everything, right? Fine. So thanks. Thank you, Deep. Next to I think Shalini. Yes, ma'am. Yes, Shalini, ಹೇಳಿ. So which language you are comfortable? You can talk whatever Kannada. ಕನ್ನಡ. Yeah. ಓಕೆ. So your ಕನ್ನಡ routine. ಬರುತ್ತೆ, ಸ್ವಲ್ಪ ಇದಾಗಿರುತ್ತೆ, Words. ಮಿಕ್ಸೆಡ್ ಇರುತ್ತೆ ಕನ್ನಡ. It's okay. You can talk which one you is comfortable. ಮಾರ್ನಿಂಗ್ ನಾನು 5:30 ವಿತಿನ್ 6 o'clock ಎದ್ದೊಳ್ತೀನಿ. ನನ್ನ ರೂಟೀನ್ ಸ್ಟಾರ್ಟ್ ಆಗುತ್ತೆ ಅರ್ಲಿ ಮಾರ್ನಿಂಗ್. 5:30 to 6. ಸೊ Okay. ಕುಕಿಂಗ್ 6 o'clock. ಸೊ ಮತ್ತೆ ಕುಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಮಮ್ಮಿ ಇರ್ತಾರೆ, ಸೊ ನಾನು ಮಮ್ಮಿ ಇಬ್ರು ಸೇರ್ಕೊಂಡ್ ಮಾಡ್ತೀವಿ. ಎಷ್ಟೊತ್ತಿಗೆ ಬರ್ತೀಯೋ? ಇದು ಎನಿಥಿಂಗ್ ಲೈಕ್ ಮಾರ್ನಿಂಗ್ ಕುಡಿತೀರಾ ಹಾಟ್ ವಾಟರ್ ಆರ್ ಎನಿಥಿಂಗ್? ಹಾಟ್ ವಾಟರ್ ತಗೊಂತೀನಿ ಮ್ಯಾಮ್. ಆಲ್ಟರ್ನೇಟ್ ಡೇಸ್ ಅಂದ್ರೆ ಯಾವ್ದು ಅವತ್ತು ನನಗೆ ಕಂಫರ್ಟಬಲ್ ಅನ್ಸುತ್ತೋ ಅದು ತಗೋತೀನಿ. ಹಾಟ್ ವಾಟರ್ ಆರ್ ಜೀರಾ ವಾಟರ್. So anything you'll consume at an empty stomach, right? Empty stomach. I don't drink coffee or tea in the morning in empty stomach. So hot water ತಗೊಂತೀನಿ. ಮತ್ತೆ ಸೊ ಬಾತ್ ಮಾಡ್ಕೊಂಡ್ ಬಂದು ಡ್ಯೂಟಿಗೆ ರೆಡಿಯಾಗಿ ಹೋಗ್ತೀವಿ. ಬ್ರೇಕ್ಫಾಸ್ಟ್ ಮನೇಲಿ ಮಾಡಲ್ಲ. ಸೊ ಐ ಲೀವ್ ಮೈ ಹೋಮ್ at 7:15 in the morning. One second. ಆರು ನಿಮಿಷ. ಹೇಳಿದ್ದಿ ಸರಿ ಶಾಲಿನಿ. ಸಾರಿ. ಹೇಳಿ. ಸೊ 7:15 ಮನೆಯಿಂದ 6 o'clock you will drink water. ಅಲ್ಲಿ ನನಗೆ ಒಂಚೂರು ಕೇಳಿಸ್ಲಿಲ್ಲ. 6 o'clock you will drink water. ಲೇಟರ್ ಕುಕಿಂಗ್ ಎಲ್ಲ ಮಾಡ್ಕೊಂಡು you will cook. Okay. ಬಾತ್ಗೆ ಹೋಗ್ತೀವಿ, ಶವರ್ಗೆ ಹೋಗ್ತೀವಿ. Okay. ಆಮೇಲೆ ಆಸ್ ಯೂಶುವಲ್ ಮ್ಯಾಮ್ ಡ್ಯೂಟಿಗೆ ರೆಡಿ ಆಗ್ಬಿಟ್ಟು ಹೋಗ್ತೀವಿ. At what time your working time like 10 to 7:30 to 3:30 ಮ್ಯಾಮ್. ಮಾರ್ನಿಂಗ್ ಫ್ರಮ್ 7:30 to 3:30. So you'll take your lunch to the lab again, clinic. ಹೌದು ಮ್ಯಾಮ್. ಸೊ ಬ್ರೇಕ್ಫಾಸ್ಟ್ ಅಂಡ್ ಲಂಚ್ both I will have together. in lab. Yes. Yeah ma'am. So 9 o'clock I'll go and have my breakfast. So lunch ಒಂದು 2:30 3 ಆಗುತ್ತೆ ಮ್ಯಾಮ್. ಅಲ್ಲಿ ಡಿಪೆಂಡ್ಸ್ ಆನ್ ಪೇಷಂಟ್ಸ್. Fine. So after coming 3:30 you'll reach home or 4 o'clock you'll reach home? 4 o'clock I'll reach home ma'am. So what's your routine after coming from the workplace? ಸ್ವಲ್ಪ ಒಂದು 1 hour I'll take rest till 5:30. Yourself. Rest. Yes. I'll watch. Nappy time. I'll watch TV, I'll watch movies, and my niece are with me only. So I'll play with them. So I'll feed some fruits to them. ಹೋಮ್ವರ್ಕ್ಸ್ ಇದ್ರೆ ಹೋಮ್ವರ್ಕ್ಸ್ ಹೆಲ್ಪ್ ಮಾಡಕ್ ಹೋಗ್ತೀನಿ ಅವ್ರಿಗೆ, ಹೆಲ್ಪ್ ಟೀಚ್ ಮಾಡಕ್ಕೆ. ಸೊ ಆಮೇಲೆ 6 o'clock ಪೂಜಾ ಮಾಡೋದು. ಮತ್ತೆ 6:30 I'll start cooking for evening dinner. 6 o'clock. So within 7:30 8 I'll finish my dinner. So 9:30 10 o'clock alla ಮತ್ತೆ bed time. So any medication you're taking? No ma'am. ತಗೊಂತೀನಿ. ಅಂದ್ರೆ I have a migraine and sinus both. So headache frequent ಆಗಿ ಬರ್ತಾನೆ ಇರುತ್ತೆ ನನಗೆ. So ಮೈಗ್ರೇನ್ಗೋಸ್ಕರ ಮೆಡಿಸಿನ್ಸ್ ತಗೊಂತೀನಿ. ಮತ್ತೆ ಕೋರ್ಸ್ ಇರುತ್ತೆ. It is not like a regular basis. When you have a pain then only you can take. ಅಷ್ಟೇ ಅಲ್ಲ? No ma'am, now I'm taking regular. Okay. ಈಗ ಒಂದು 3 month ಕೋರ್ಸ್ ಅಂತ ಹೇಳಿ ಕೊಟ್ರು ಮೈಗ್ರೇನ್ಗೋಸ್ಕರ. ಸೊ 3 months ತಗೊಂತಾ ಇದೀನಿ. ಸೊ ಸಮ್ಟೈಮ್ಸ್ ಇಂಟ್ರೆಸ್ಟ್ ಇಲ್ಲಾದ್ರೆ ತಗೊಳಲ್ಲ ನಾನು. ಅಯ್ಯೋ ಮೆಡಿಸಿನ್ಸ್ ಕಂಟಿನ್ಯೂ ಮಾಡೋದ್ ಬೇಡ ಅಂತ ಹೇಳಿ ನಾನೇ ಅವಾಯ್ಡ್ ಮಾಡ್ಕೊಂತೀನಿ. ಸೊ ಈಗ 3 months ಆಯ್ತು, ಮತ್ತೆ ಕ್ಲಿನಿಕ್ ಹೋಗಿಲ್ಲ. ನಾವೇ ಅವಾಯ್ಡ್ ಮಾಡೋಣ, ನಾವೇನಾದ್ರು ಆಗತ್ತೆ. You are here, will make sure to cut down your tablet and increase your
techniques with Sangeeta ma'am help. Okay. Thank you, thank you. So, what is your physical activity? Morning, you go to the office. In between, any walking or any yoga, anything you will do? Ma'am, now currently I'm not doing any physical activities, ma'am. ಮುಂಚೆ ಮಾಡ್ತಿದ್ದೆ, ಮೆಡಿಟೇಷನ್ ಮಾಡ್ತಿದ್ದೆ. ಮಾರ್ನಿಂಗ್ 4:45ಗೆ ಎದ್ದೇಳ್ತಾ ಇದ್ದೆ. ಸೊ ಲೈಕ್ ಮೆಡಿಟೇಷನ್ ಮತ್ತೆ ಅಫರ್ಮೇಶನ್ಸ್ ಅದೆಲ್ಲಾನು ಮಾಡ್ತಿದ್ದೆ ನಾನು, ಎಕ್ಸರ್ಸೈಸ್. ಬಟ್ ಅದೇ ಸ್ವಲ್ಪ ದಿನ ಮಾಡ್ತೀನಿ ಮ್ಯಾಮ್, ಮತ್ತೆ ನಾನು ಸ್ಟಾಪ್ ಮಾಡ್ಬಿಡ್ತೀನಿ. ಕಂಟಿನ್ಯೂ ಮಾಡಕ್ ಆಗಲ್ಲ. ಎಷ್ಟೇ ಕಂಟಿನ್ಯೂ ಮಾಡ್ಬೇಕಾದ್ರೆ 2 days ಮಾಡ್ತೀನಿ. ಥರ್ಡ್ ಡೇ ಅಯ್ಯೋ ಹೋಗು, ಏನಾದ್ರು ಇಂಟ್ರೆಸ್ಟಿಂಗ್ ಆಗಿ ಟಿವಿಯಲ್ಲಿ ಅವ್ರ ಮೊಬೈಲ್ ಅಲ್ಲಿ ನೋಡ್ತಾ ಇದ್ರೆ ಲೇಸಿನೆಸ್ ಬರುತ್ತೆ, ಹಾಗೆ ಸ್ಟಾಪ್ ಮಾಡ್ಬಿಡ್ತೀನಿ. ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಈ ತರ ಪ್ರಾಕ್ಟೀಸ್. ಓಕೆ. ಅಂಡ್ ಹಾಬೀಸ್, ಯುವರ್ ಹಾಬೀಸ್? ಹಾಬೀಸ್ ಅಂದ್ರೆ ಮ್ಯಾಮ್ ಈ ನಮ್ ನೀಸ್ ಜೊತೆ ಡ್ಯಾನ್ಸಿಂಗ್ ಇಷ್ಟ ಪಡ್ತೀನಿ ನಾನು. ಆಕ್ಚುಲಿ ಡ್ಯಾನ್ಸ್ ಆಗ್ಲಿ, You love ಸಿಂಗಿಂಗ್ dancing, ಆಗ್ಲಿ ah? ಇಷ್ಟ ಪಡ್ತೀನಿ. ಯಾ. Okay. ಸೊ ಅವ್ರ ಫ್ರೀ ಇರೋ ಟೈಮಲ್ಲಿ, ಎಕ್ಸಾಮ್ಸ್ ಎಲ್ಲ ಇಲ್ದಿರೋ ಟೈಮಲ್ಲಿ ಅವ್ರು ಎಲ್ಲಾರು ಫ್ಯಾಮಿಲಿ, ನನ್ನ ಸಿಸ್ಟರ್ಸ್ ಎಲ್ಲ ಸೇರ್ಕೊಂಡು ನನ್ ಡ್ಯಾನ್ಸಿಂಗ್ ಅದೊಂದು ಫ್ಯಾಮಿಲಿ ವೀಕ್ಲಿ ಒನ್ಸ್ ಆತರ ಮಾಡ್ತೀವಿ ನಾವು. ಸೊ Okay. ಅದೇ ಸ್ಟ್ರೆಸ್ ಬಸ್ಟರ್ ತರ Yeah, ಇರ್ಲಿ ಅಂತ fine. That's ಅನ್ಸುತ್ತೆ. what you have to take some like hobby ಅಂದ್ರೆ this and anything like drawing ಅಥವಾ ಇನ್ನೇನಾರು singing. ಇಲ್ಲ ಮ್ಯಾಮ್, ಸಿಂಗಿಂಗ್ ಮಾಡ್ತೀವಿ ಮ್ಯಾಮ್. ಸಿಂಗಿಂಗ್ ಅಂಡ್ ಡ್ಯಾನ್ಸಿಂಗ್ ಇರುತ್ತೆ Yeah, ಮನೇಲಿ ಯಾಕಂದ್ರೆ ಯಾವಾಗ್ಲೂ ಡ್ಯಾನ್ಸ್ ಇದ್ದಾಗ ಇರುತ್ತೆ. ಸಿಂಗಿಂಗ್ ಏನೋ ಆಟೋಮೆಟಿಕಲಿ ಬಂದಿದೆ. ಓಕೆ, ಫೈನ್. ಹೌದು. ಅಂಡ್ ಅದು at what ಬಿಟ್ಟು time? ಹೇಳಿ. ಹೇಳಿ ಮ್ಯಾಮ್. ಇಲ್ಲ ಹೇಳಿ ಮ್ಯಾಮ್. At what time will go for a bed? 10? 9:30 ಹೋಗ್ತೀನಿ ಮ್ಯಾಮ್. ಸ್ವಲ್ಪ ಮೊಬೈಲ್ಸ್ ಎಲ್ಲ ಮೊಬೈಲ್ ಚೆಕ್ ಅನ್ನ ಮಾಡಿ ಹಿಂಗೆ ಮಲ್ಗೋಷ್ಟರಲ್ಲಿ ಮಾಡ್ತೀವಿ. 10 o'clock ಮಲ್ಕೊಂತೀನಿ ಮ್ಯಾಮ್. Fine. So thanks. Only for migraine you are taking tablet. That is for ಅದು ಹೆಡ್ಡೇಕ್ ಇದ್ದಾಗ ಸ್ವಲ್ಪ depends on ಬಾಡಿ the. ಸ್ಟ್ರೆಸ್ It's not more than ಇದು ಇನ್ಯಾವುದು ತಗೊಂತಿಲ್ಲ. ಥೈರಾಯ್ಡ್ ಯಾವುದು ಇಲ್ಲ ಇಲ್ಲ ಅಲ್ವಾ? ಮ್ಯಾಮ್, ಇಲ್ಲ ಮ್ಯಾಮ್. ಬೇರೆ ಯಾವ್ದು ಇಶ್ಯೂಸ್ ಇಲ್ಲ, ಓನ್ಲಿ ಫಾರ್ ಥೈರಾಯ್ಡ್. ಅದೇ ಆಫ್ಟರ್ನೂನ್ ಟೈಮ್ ಸ್ವಲ್ಪ ಬಾಡಿ ತುಂಬಾ ರೆಸ್ಟ್ಲೆಸ್ ಅನ್ನೋ ಟೈಮಲ್ಲಿ ಬಂದ್ ರೆಸ್ಟ್ ಮಾಡ್ತೀನಿ. ಒಂದು 1 hour ಆಗಿ ಮಲ್ಕೊಂತೀನಿ. ಅದು ಡೈಲಿ ಅಲ್ಲ, ಟೈಮ್ಸ್ ಅಷ್ಟೇ ಅದು. Fine. Okay, Shalini, thank you. ಥ್ಯಾಂಕ್ ಯು. Tina, are you there? Yeah, Tina, tell me. Yeah. So I get up around 5:30. The alarm starts from 5. Okay. I get up by 5:30. I like to lazily, after getting up, I like to roll down in the bed for like 15-20 minutes. Then after that, I straight away go to the kitchen because kids have their school at 7:30. So I give them hot breakfast at home and hot tiffin boxes I have to make. Okay, fine. So that I Anything you'll drink in the morning, empty stomach? Or... No. So I have that habit of like only after 7:30. Usually that is there in our genes, that after the 45 sunrise. minutes the sunrise, after 45 minutes after sunrise, we put anything in the mouth. So I have that habit. So I have like around 7:30 or something, I drink 1 glass of water, warm water. Okay. And after that, I sit for my yoga after sending the kids. So 1 hour is only for me. Yoga with meditation. Like 45 minutes of yoga, I do with Saurabh Bothra, that is Habil Build. Bothra. That 1 hour will go there. And after that, I start preparing for my lunch and breakfast and all those things. At what time you'll have? I have my breakfast around 9:30, between 9:30 and 10. So I'm very fond of breakfast actually. So I want one wholesome breakfast, not like I can't eat one thing or something. I'll have type. Yeah. Fruits, dry fruits, and a hot one also, something like that. Then after I finish my little work here, and then by 11 I get free. Then You get? Free by 11 o'clock. Okay, you'll be free by 11. Okay. So by 11 I just visit our temple for like 15-20 minutes, half an hour maximum. Then get back to my work. Like I like journaling. Then I'm also with the Oriflame, so I do little bit work of that. Oh, fine. Yeah, and I like journaling. Okay. At what time? So from say about 11:30 to 1:30, this thing happens, or whatever my personal works are there, I do all those things. 1:30, between 1:30 and 2:30, I have my lunch. Okay. Then after lunch, half an hour, I'll take some rest. By then, sun comes.
So then the routine starts for them. Like so 3:30 my son comes, 4:30 my daughter comes. So for them, and we usually have early dinners. Even my mother-in-law, she's with us. So even she has early dinner. So like by 6:30 we wind up with dinner. So those dinner Okay. preparations, sending them to class, bringing them back, all those things happen. Then like 6:37 I'm free. Then I'll make him do. Actually, now I've started. One of my neighbors, she wants to practice yoga, and she's not able to do alone, and she doesn't like. So these days, every day, Company wise. yes, Yeah. she's not able to. So I'm helping her. I go to our building terrace and call her also. So from 7 to 7:45, I make him do. I may whatever I've learned in the morning, I make her do the same thing. So, okay, repetition. Yes, repetition. Accountable partner. Without screen or without seeing or anything, I recall and try to make her do. So Okay, fine. thing I'm doing with her. Then after that, once everything gets over, I sit with my son for his homeworks, his studies and all. Around 9:30, 10, that is same. As she said, 9:30 I'll go. So it will take half an hour to sleep, like scrolling, seeing some important messages or sending some messages or whatever is there. Because both sons and daughters, schooling is there, so I have to track whatever is going on in their school and all those things. So half an hour that will go. So by 10, maximum 10:30, not more than that. On weekends, Saturdays, we generally watch movies on Netflix or Jio Hotstar. So that day we go late, like around 12:30, because I like, they also like, even I like. So we sit together and watch one movie in a The week. family time. Yeah, Yes. family kind of thing. Yes. So, what's your hobbies? Like, I like journey. I like learning new things. I like preparing new things, actually, food wise also, yes, exactly. and trying to incorporate more healthy things into first my diet, my food Exactly. is one thing, and I like learning new things. And any medication you'll do, take or not? With God's grace, nothing is. Yes. Yoga se hoga. Yoga say, Okay. Thank you, Tina. thank you. So, ವಿದ್ಯಾ ಮೇಡಮ್ ಹೇಳಿ. ನೋಡೋಣ, ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ವಿದ್ಯಾ ಅವ್ರದ್ದು ಹಾ, ಸ್ವಲ್ಪ ಅದನ್ನೇ ಟೈಮಿಂಗ್ಸ್. ನಾನು ಇದ್ ಮಾಡ್ತಾ ಇದ್ದೀನಿ. ಅವತ್ತಿನ ಸಣ್ಣ ಸಣ್ಣ ನೆನಪಿರುತ್ತೆ. ನೋಡೋಣ ಹೆಂಗೆ ವಿದ್ಯಾ ಅವರು ನಮಗೆ ಹೇಳ್ತಾರೆ. ಸೊ ಹೇಳಿ ವಿದ್ಯಾ ಅವ್ರೆ, ಮ್ಯೂಟ್ ಆಗಿದ್ದೀರಾ. ಮ್ಯಾಮ್ 6:30 6:45 ಎದ್ದೇಳ್ತಾ ಇದ್ದೀನಿ ಮ್ಯಾಮ್. ಮೊದ್ಲೆಷ್ಟೊತ್ತಿಗೆ ಹೇಳ್ತಿದ್ರಿ ಮ್ಯಾಮ್? 7 ಅಷ್ಟೇ ಯಾ, ಮ್ಯಾಮ್. ಅದೇ ಅಷ್ಟೇ ಹೇಳ್ತೀನಿ. ಆಗ್ಲಿ. ಅದೇ ಚೇಂಜಸ್ ಬೇಕಾಗಿರೋದು. ಒಂದು 3 ತಿಂಗಳೊಳಗೆ ನೀವು 2 ತಿಂಗಳ ನಮ್ಮ ಕಮ್ಯುನಿಟಿಯಿಂದ ಈಗ ನೀವು 2 ತಿಂಗಳು. ಸೊ 2.5 ಸ್ವಲ್ಪನಾರು ತಿಂಗಳಾಯ್ತು. ಇಷ್ಟಿಷ್ಟಿಷ್ಟಿಷ್ಟಿಂದಾನೆ ಹೇಳಿದ್ರಲ್ಲ, ಸ್ಮಾಲ್ ವಿನ್ ತರ ಸ್ಮಾಲ್ ಪ್ರಾಕ್ಟೀಸ್ ಕ್ಯಾನ್ ಮೇಕ್ ಲಾಟ್ ಡಿಫ್ರೆನ್ಸ್. ಓಕೆ, ಹೇಳಿ. 6:45 ಹೇಳ್ತೀರಾ ಈಗ? ವೆರಿ ನೈಸ್. ರೆಗ್ಯುಲರ್ ಥೈರಾಯ್ಡ್ ಮಾತ್ರೆ ತಗೊಳ್ತಾ ಥೈರಾಯ್ಡ್. ಇದ್ದೀನಿ. ಆಮೇಲೆ ರೆಗ್ಯುಲರ್ ಏನಿರತ್ತೆ, ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡ್ಬಿಟ್ಟು ಅಡ್ಗೆ ಮನೆಗೆ ಬಂದು ಟಿಫನ್ ಬಾಕ್ಸ್ ರೆಡಿ ಮಾಡ್ಬೇಕು ಮ್ಯಾಮ್. ಆಮೇಲೆ ಒಂದು ಗ್ಲಾಸ್ ಜೀರಾ ವಾಟರ್ ಜಿಂಜರ್ 2 ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ. ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕುಚ್ಗಳಿದ್ರೆ ಹಾಕೋತಾ ಇರ್ತೀನಿ, ಇಲ್ಲಾಂದ್ರೆ ಮನೆ ಕೆಲಸ ಮುಗಿಸ್ತಾ ಇರ್ತೀನಿ. ಇವಾಗ ಹೊಸ ಹ್ಯಾಬಿ ಆಡ್ ಆಗಿರೋದಂದ್ರೆ ಡೈಲಿ ಗಿಡಕ್ ನೀರ್ ಹಾಕ್ತಾ ಇರೋದು. ವೆರಿ ಎಲ್ಲ ನೈಸ್. ಪಾಟ್ರಿ ಅರೇಂಜ್ ಮಾಡ್ಕೊಂಡು ಅದು ವಾಟ್ ಟೈಮ್ ಗಿಡಕ್ ವಿಲ್ ನೀರ್ ಡೂ ಇದು? ಹಾಕ್ತೀನಿ. ಆ ಗಿಡಕ್ ನೀರ್ ಮಾರ್ನಿಂಗ್ ಆದ್ರೆ ಮಾರ್ನಿಂಗ್ ಟೈಮ್ ಇದ್ರೆ, ಬೇಗ ಟೈಮ್ ಇದ್ರೆ ಹಾಕ್ತೀನಿ ಮ್ಯಾಮ್. ಇಲ್ಲ ನೈಟ್ ಹಾಕ್ತೀನಿ, ಒಂದ್ ಸ್ವಲ್ಪ ಯೂನಿವರ್ಸ್ಗೂ ಮಾತಾಡ್ಸ್ದಂಗ ಆಗತ್ತೆ ವೆರಿ ಅಂತ ಹೇಳಿ ನೈಸ್. ಅದು ಅಭ್ಯಾಸ ಮಾಡ್ಕೊಂಡಿದೀನಿ ಮ್ಯಾಮ್. ಒಂದ್ ಸ್ವಲ್ಪ ಹೊತ್ತು ಆಕಾಶ ನೋಡ್ಕೊಂಡು, ಚಂದ್ರ ಕಾಣಿಸ್ತಾನೆ ಅವನ್ಗೊಂದ್ ಹಾಯ್ ಹೇಳ್ಬಿಟ್ಟು ಗಿಡಕ್ಕೂ ನೀರ್ ಹಾಕ್ಬಿಟ್ಟು ಆ ಗಿಡಕ್ ನೀರ್ ಹಾಕ್ಬೇಕಾದ್ರೆ ಏನೋ ಒಂಥರ ಖುಷಿ ಮ್ಯಾಮ್. ಎಸ್. ಆ ಖುಷಿ ತಗೊಳ್ತಾ ಇದೀನಿ ನಮ್ ಹೊಸದಾಗಿ. ಆಮೇಲೆ ಸ್ವಲ್ಪ ಹ್ಯಾಬಿಟ್ ಇನ್ನ ಚೇಂಜ್ ಮಾಡ್ಕೋಬೇಕು. ಊಟದ್ದು ನಿದ್ದೆದು ಸ್ವಲ್ಪ ಅದು ಫಿಕ್ಸ್ ಆಗ್ಬಿಟ್ಟಿದೆ ಮೈಂಡ್ ಅಲ್ಲಿ. 12 ಗಂಟೆ ಅದೊಂದು ಚೇಂಜ್ ಆಗ್ತಾ ಇಲ್ಲ ಮ್ಯಾಮ್. ಮಾಡ್ಬೇಕು. ತಿಂಡಿ ಎಷ್ಟೊತ್ತಿಗೆ ತಿಂತೀರಾ ನೀವು? 10 ಗಂಟೆ ಒಳಗೆ ಹೋಗ್ತೀರಾ ಅಲ್ವಾ? ಇಲ್ಲ, ನಾನ್ 11 ಹೋಗ್ತೀನಿ ಮ್ಯಾಮ್. 9:30 10 ತಿಂದ್ಬಿಡ್ತೀನಿ ಮ್ಯಾಮ್. ಆಮೇಲೆ ಸ್ನಾನ ಮಾಡ್ಕೊಳ್ತೀನಿ ಒಂದು half an hour ಬಿಟ್ಬಿಟ್ಟು. ಹೋಗ್ಬೇಕಾದ್ರೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಹೋಗ್ತೀನಿ.
ಅಲ್ಲೇ 2:30-3 ಗಂಟೆ ಆಗುತ್ತೆ ಕ್ಲಿನಿಕ್ ಅಲ್ಲೇ. ಹ್ಮ್ ಮತ್ತೆ ಬಂದು ಒಂದ್ ಸ್ವಲ್ಪ ಊಟ ಮಾಡ್ಬಿಟ್ಟು ಒಂದ್ ರೆಸ್ಟ್ ತಗೊಳ್ಳೋದು. ಮತ್ತೆ 5 ರಿಂದ 6:30-7 ಗಂಟೆ ತನಕ ಕಿಚನ್ ಅಡಿಗೆ ಮಾಡ್ಬಿಟ್ಟು ಹ್ಮ್ ಸ್ವಲ್ಪ ಟೈಮ್ ಇದ್ರೆ ಟಿವಿ ನೋಡ್ತೀನಿ. ಏನಾದ್ರು ಓದ್ಬೇಕು ಅನ್ಸಿದ್ರೆ ಓದ್ಕೊಳ್ತೀನಿ, ಇಲ್ಲ ಅಂದ್ರೆ ಇಲ್ಲ ಮ್ಯಾಮ್. ಇವಾಗ ಸ್ವಲ್ಪ ಹಿಂದಿ ಕಲಿಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಮ್ಯಾಮ್. ಸ್ವಲ್ಪ ಇಂಗ್ಲಿಷ್ ಹಿಂದಿ ಕಲಿಬೇಕು ಅಂತ. ವೆರಿ ನೈಸ್. ಹ್ಮ್ ಮೆಮೊರಿ ಲಾಸ್ ಆಗ್ತಾ ಇದೆ ಮ್ಯಾಮ್, ಅದು ಪ್ರಾಬ್ಲಮ್ ಆಗ್ತೀನಿ. ನೆನ್ಪಿನ ಶಕ್ತಿನೇ ಮೆಮೊರಿ ಇರಲ್ಲ ಯಾಕೋ. ಓದಿದೆಲ್ಲ ನೆನ್ಪಲ್ಲೇ ಇರಲ್ಲ. ಅವತ್ತೇನಾದ್ರೂ ಎಲ್ಲಾದ್ರೂ ಇಟ್ರೆ ಅದು ಯಾವ್ದು ಹಿಂದಿ ಮರ್ತೋಗ್ತಾ ಇದೆ. ಓದ್ಬೇಕಾರ ಅದೊಂದ್ ಅಥವಾ ಸ್ವಲ್ಪ ಇನ್ ಜನರಲ್ ಯಾಕೆ ಆಗಿ ಅಂತ ಓದ್ಬೇಕಾರ? ಗೊತ್ತಾಗ್ತಾ ಇಲ್ಲ. ನಿಮ್ ವಿಡಿಯೋ ಆಫ್ ಒಟ್ ಮಾಡ್ಕೊಂಡ್ ಏನ್ ಮಾತಾಡಿ, ಓದಿದ್ರು ಏನೋ ತಲೆಯಲ್ಲಿ ಸ್ಟಕ್ ಇರಲ್ಲ. ಆಗ್ತಿದೆ. ಹಾ ಹೇಳಿ. ಏನ್ ಓದ್ಬೇಕಾದ್ರೂ ನೆನ್ಪಿರಲ್ಲ ಮ್ಯಾಮ್, ಅದೇ ಪ್ರಾಬ್ಲಮ್ ಆಗಿರೋದು. ಯಾಕೆ ನೆನ್ಪಿರಲ್ಲಪ್ಪ? ನಾವ್ರು ಯಾರು ಅದಕ್ಕೆ 5 ಬಾದಾಮಿ ಗೊತ್ತಿಲ್ಲ. ನೆನ್ಸ್ ತಿನ್ನೋ ತರ ನೀವು ಒಂಚೂರು ನೆನ್ಸಿ, ನೆನ್ಪಿನ ಶಕ್ತಿ ಚುರುಕಾಗತ್ತೆ. ಬಟ್ ಏನಿಲ್ಲ, ಅದೂನು ಏನ್ ಗೊತ್ತಾ, ನಾವು ಆ ಅಲೈನ್ಮೆಂಟ್ ಅಲ್ಲಿ ನಿದ್ದೆ ಅನ್ನೋದು ಇಂಪಾರ್ಟೆಂಟ್. ಯಾಕೆ ಅನ್ನಕ್ಕೆ, ಆ ಸಫಿಶಿಯಂಟ್ ನಿದ್ದೆ ಆದಾಗ ಬ್ರೈನು ಅದೇ ತರ ವರ್ಕ್ ಆಗುತ್ತೆ ವಿದ್ಯಾ. ಸೊ ಎಲ್ಲಿ ಒಂದ್ ದಿವ್ಸ ನನಗೆ ನಿದ್ದೆ ಮಿಸ್ ಆದ್ರೂ ಆ ದಿನ ಅಲೈನ್ಮೆಂಟ್ ಎಲ್ಲ ಏನಾಗುತ್ತೆ, ಆ ಪ್ರೆಸೆಂಟ್ ಡೇದಷ್ಟೇ ನಾವು ಫೋಕಸ್ ಮಾಡ್ತೀವಿ. ಹಿಂದಿನ ತಗೊಬೇಕು ಅಂದ್ರೂ ಕರೆಕ್ಟ್ ಆಗಿ ಬ್ರೈನಿಗಾಗ್ಲಿ ಬಾಡಿಗಾಗ್ಲಿ ಅದು ನಿದ್ದೆನೂ ಚೆನ್ನಾಗ್ ಆಗ್ಬೇಕು. ಸೊ ನಿದ್ದೆ ಕಡೆ ನೀವು ಫೋಕಸ್ ಮಾಡಿ. ಆಗ್ಲಿ ಇನ್ನು ಮಾತಾಡೋಣ. ಹಿಂದಿ ಕಲಿತೀನಿ ಅಂದ್ರಿ, 6:30 ಇಷ್ಟು ಎಂತ ಕುಕಿಂಗ್ ಆಗತ್ತೆ. ಸೊ ನೀವು ಅಲ್ಲಿಂದ ಬರೋದ್ ಕ್ಲಿನಿಕ್ಗೆ ಸಂಜೆ ಏನ್ ಹೋಗ್ತೀರಾ ಮತ್ತೆ? ಓ ಮ್ಯಾಮ್ 6:30, 6:45, 7 ಇಂದ 9:30, 10 ಆಗತ್ತೆ ಮ್ಯಾಮ್ ಅಲ್ಲಿ ಬರಕ್ಕೆ. ನಿಮಗೆ ಟೈಮ್ ಅದಕ್ಕೆ ಆಗ್ತಾ ಸ್ವಲ್ಪ ಇದೆ. ಬಟ್ ಅಲ್ಲೂ ನೀವು ಒಂದು ಸ್ಕೆಡ್ಯೂಲ್ ಮಾಡ್ಕೋಬಹುದಲ್ವಾ? ಸೊ ಏನ್ ಗೊತ್ತಾ, ಇಷ್ಟು ವರ್ಷ ನೀವು ಮಾಡಿದೀರಾ, ಮಾಡ್ತಾನೂ ತುಂಬಾ ಇದ್ದೀರಾ. ಜನ ಇದ್ರೆ ಆಗಲ್ಲ ಮ್ಯಾಮ್. ಡಿಪೆಂಡ್ಸ್ ಆನ್ ದ ತುಂಬಾ ಜನ ಪೇಷಂಟ್. ಇದ್ರೆ ಮಾಡ್ಕೊಳ್ಳೋಣ. ಹೌದು ಊಟ ಅಲ್ಲಿಗೆ ತಗೊಂಡು ಹೋಗಕ್ಕೂ ಆಗಲ್ಲ. ಅದು ಅನ್ನ ಸಾಂಬಾರು ಎಲ್ಲ ತಗೊಂಡು ಹೋಗೋದು ಕಷ್ಟ. ಬಟ್ ಟ್ರೈ ಮಾಡ್ತಾ ಇದೀನಿ ಮ್ಯಾಮ್. ಮಾಡಿ ಮಾಡಿ, ಯಾಕಂದ್ರೆ 7 ಗಂಟೆಗೆ ಹೆಲ್ತ್ ಮಾಡ್ಕೊಂಡು ಹೋಗ್ತಾ ಇದೀನಿ ನಾನು. ಹೆಲ್ತ್ ವೈಸ್ಗೆ ಒಂಚೂರು ಇಂಪಾರ್ಟೆಂಟ್. ರಾತ್ರಿ ಬಂದು ಒಂಚೂರು ಮಿಲ್ಕ್ ಕುಡಿಯೋದು ಆ ತರ ಮಾಡ್ಕೊಂಡು ನೀವು 7:30 ನೋಡಿ, ಅವ್ರ ಟೀನ ಅವ್ರ ಲೈಫ್ ಸ್ಟೈಲ್ ನೋಡಿ. ಅವ್ರದ್ದು 6:30 ಸೂರ್ಯಾಸ್ತ ಒಳಗೆ ಅವ್ರದ್ದೆಲ್ಲ ಊಟ ಮುಗ್ದೇ ಹೋಗಿರುತ್ತೆ. ಐ ಥಿಂಕ್ 6:30 to 7 ಒಳಗೆ. ಸೊ ನೀವು ಬೆಳಗಿಂದ ರೊಟೀನ್ ನಿಂದ ತಗೊಂಡು 6:30 ಹೋಗ್ತೀರಾ ಅಲ್ವಾ, 6:30 ಅಥವಾ 7 ಒಳಗೆ ನೀವು ಊಟನೇ ಅದೇ ಮುಗಿಸ್ಕೊಂಡು ಮ್ಯಾಮ್, ಹೋದ್ರೆ ಅದು 3 ಒಳ್ಳೆ ಹ್ಯಾಬಿಟ್ o'clock ಕೂಡ. ಊಟ ಆಗ್ಬಿಡತ್ತಲ್ವಾ? 3 o'clock ಊಟ ಮಾತಾಡೋಣ, ಆಗತ್ತಲ್ವಾ? ಇಂಡಿವಿಜುವಲ್ ಆಗಿ ಮಾತಾಡೋಣ, ಸ್ವಲ್ಪ ಐಡಿಯಾಸ್ ಕೊಡೋಣ ಏನ್ 3 ಮಾಡ್ಬೋದು. o'clock ಆದ್ಮೇಲೆ 7 ಗಂಟೆಗೆ ಊಟ ಮಾಡ್ಬೇಕು ಅಂದ್ರೆ ಹೊಟ್ಟೆ ಹಶ್ವಾಗಲ್ಲ ಮ್ಯಾಮ್. ಅವಾಗ ಅದೇ ಅದೇ ಕ್ಲಿನಿಕ್ ಇಂದ 9 ಅದಕ್ಕೇನೆ ಗಂಟೆ ಇಂಡಿವಿಜುವಲ್ ಆಗಿ ನಿಮ್ಗೆ ನಿಮ್ ಲೈಫ್ ಸ್ಟೈಲಿಗೆ ಏನೇನ್ ಮಾಡ್ಬೋದು ಚೇಂಜಸ್, ನಾವ್ ಇಂಡಿವಿಜುವಲ್ ಆಗಿ ಮಾತಾಡ್ಕೊಂಡ್ ಬರ್ತೀವಿ. ಅವಾಗ ನಿಮ್ಗೆ ಇನ್ನೊಂದಷ್ಟು ಐಡಿಯಾ ಸಿಗುತ್ತೆ. ಸೊ ಹಾಬೀಸ್ ನಿಮ್ದು ಓಕೆ ಕುಚ್ಚಾಕೋದು ಓಕೆ. ಇದಲ್ವಾ? ಇನ್ನೊಂದೇನು ಮಾಡ್ತಿರಲ್ಲ? ಗಿಡಕ್ ನೀರ್ ಹಾಕ್ತೀನಿ, ಗಿಡಕ್ ಟಿವಿ ನೀರ್ ನೋಡ್ತೀನಿ, ಹಾಕೋದು. ಸಾಂಗ್ಸ್ ಕೇಳ್ತೀನಿ. ಓಕೆ. ಎಕ್ಸರ್ಸೈಸ್ ವಾಕಿಂಗ್ ಅಂದ್ರೆ ನೀವು ಆಫೀಸಿಗೆ ಓಡಾಡೋದೇ ಅದೇನಾ? ಸಾಂಗ್ಸ್ ಕೇಳ್ತೀನಿ ಫಿಸಿಕಲ್ ಮ್ಯಾಮ್. ಆಕ್ಟಿವಿಟಿ? ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಮ್ಯಾಮ್. ವಾಕಿಂಗಾ? ನೋಡೋಣ, ಅದೇ ಯೂನಿವರ್ಸ್ ಕರ್ಕೊಂಡು ಹೋಗ್ಲಿ ಅಂತ ಕೇಳ್ಕೊತೀನಿ. ಎಸ್ ಆಗತ್ತೆ ಆಗತ್ತೆ. ಆಗತ್ತೆ. ಥ್ಯಾಂಕ್ ಯು ವಿದ್ಯಾ. ಅಲ್ಲಿಗೆ ನೀವು ಈಗ್ಲೂ ಮಲಗ್ತಿರೋದು 11 ರಿಂದ 12 ಗಂಟೆ ಆಗತ್ತೆ. ಥ್ಯಾಂಕ್ ಯು. ಹಲೋ. ಹಾ ಮ್ಯಾಮ್, ಅದು ಬೇಗ ಮಲ್ಕೊಂಡ್ರು ನಿದ್ದೆ ಬರೋದೇ ಆ ತರ ರೊಟೀನ್ ಸೆಟ್ ಹಲೋ, ಆಗಿ. ಸರಿ. ಬೇಗ ಮಲ್ಕೊಂಡ್ರು ಅದು 12 ಗಂಟೆಗೆ ತನಕನೇ ನಿದ್ದೆ ಬರೋದು ಮ್ಯಾಮ್. ಆ ತರಾನೇ ಆಗ್ಬಿಟ್ಟಿದೆ ಅದು. ಓಕೆಪ್ಪ, ಥ್ಯಾಂಕ್ ಯು. ನೋಡೋಣ ಯಾವ ತರ ಪ್ಲಾನ್ ಮಾಡ್ಬೋದು ಅಂತ. ವಿಲ್ ಥಿಂಕ್ ಅಂಡ್ ವಿಲ್ ಡಿಸ್ಕಸ್ ಟುಗೆದರ್. ಓಕೆ ಮೇಡಮ್ ಜೊತೆಗೆ. ಸೊ ಥ್ಯಾಂಕ್ ಯು ಆಲ್. ಓವರ್ ಟು ಯು ಸಂಗೀತ. ಥ್ಯಾಂಕ್ ಯು ವಾಣಿ ಅವರೇ. ಎಲ್ಲಾರ್ದು ಇನ್ಫಾರ್ಮೇಶನ್ ಖುಷಿಯಾಗಿ ಕೊಟ್ಟಿದ್ದೀರಾ. ಅಂಡ್ ಬಿಲೀವ್ ಟ್ರಸ್ಟ್ ಇಟ್ಕೊಂಡು ಕೊಟ್ಟಿದ್ದೀರಾ ಇನ್ಫಾರ್ಮೇಶನ್ಸ್ನ. ಖಂಡಿತ ಇದು ನಿಮ್ಗೆ ಸಪೋರ್ಟ್ ಮಾಡೋದಕ್ಕೇನೆ ಇದೆಲ್ಲ ತಗೊಂಡಿರೋದು ಇನ್ಫಾರ್ಮೇಶನ್. ಅಂಡ್ ಆಲ್ಸೋ ಟು ಹೆಲ್ಪ್ ಯು, ಸಪೋರ್ಟ್ ಯು, ಇನ್ನೆಲ್ಲಿ ಸರಿ ಮಾಡ್ಕೋಬಹುದು. ಅಂಡ್ ಗ್ರೌಂಡಿಂಗ್ ಆಕ್ಟಿವಿಟಿ ಜಾಸ್ತಿ ಮಾಡಬೇಕು ಅಂತ ಇದ್ದಾಗ ಫುಡ್ ಸಿಸ್ಟಮು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಂಗೇನೆ ನಿದ್ದೆನೂ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಅದ್ರ ಬಗ್ಗೆ ಎಲ್ಲ ಇನ್ನ ಡೀಟೇಲ್ ಆಗಿ ಮುಂದಿನ ದಿವಸಗಳಲ್ಲಿ ಮಾತಾಡ್ತಾ ಹೋಗ್ತೀವಿ. ಬಟ್ ಇವತ್ತಿಗೆ ಇಷ್ಟು ಇನ್ಫಾರ್ಮೇಶನ್ ತಗೊಂಡಿದ್ದೀವಿ. ಸೊ ಟಾಸ್ಕ್ ಬಂದು ಫಸ್ಟ್ ತಿಂಗು ಎಲ್ಲಾರು ನಾಳೆಯಿಂದ ವಿನ್ಸ್ನ ಗ್ರೂಪಲ್ಲಿ ಶೇರ್ ಮಾಡ್ಬೇಕು. ಅದು ಫಸ್ಟ್ ತಿಂಗು. ಸೊ ಅಲ್ಲಿಂದಾನೇ ಗ್ರೌಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಇವತ್ತೇನ್ ಬ್ರೀದಿಂಗ್ ಆಕ್ಟಿವಿಟಿ ಮಾಡಿದ್ವಿ
ಅಗೇನ್ ನಾಳೆನೂ 4:30ಗೆನೆ ಕೂತ್ಕೊಂಡು ಬ್ರೀದಿಂಗ್ ಆಕ್ಟಿವಿಟಿ 5 ಮಿನಿಟ್ಸ್ ಮಾಡ್ಬಿಟ್ಟು ವಿ ಡಿಡ್ ಇಟ್ ಅಂತ ಮೆಸೇಜ್ ಹಾಕ್ಬೇಕು. ಯಾಕೆ ಗೊತ್ತಾ, 4:30 ಇಸ್ ಅವರ್ ಸೆಷನ್ ಅಲ್ವಾ. ಎವ್ರಿ ಡೇ 4:30ಗೆ ನಾವು ನಮ್ ಟೈಮ್ ಅನ್ನೋದು ಸ್ವಲ್ಪ ಕೊಡೋದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು. ಆರ್ ಯು ಆಲ್ ವಿತ್ ಮೀ? ಮಾಡಕ್ಕಾಗತ್ತಾ ಇದು? ಯಾಕಂದ್ರೆ ಎಷ್ಟು ಗ್ರೌಂಡಿಂಗ್ ಆಕ್ಟಿವಿಟಿ ಮಾಡ್ತಿರೋ ಅಷ್ಟು ನಿಮ್ಗೆ ಫರ್ದರ್ ಹೆಲ್ಪ್ ಆಗತ್ತೆ. ಅಂಡ್ ಆಲ್ಸೋ ಒಂದ್ ಸ್ಮಾಲ್ ಬ್ರೇಕ್ ತಗೊಳ್ಳೋದು ಇನ್ನಷ್ಟು ಚೆನ್ನಾಗಿ ನಿಮ್ಗೆ ಕೆಲಸ ಮಾಡೋದಕ್ಕೆ ಸ್ಪೀಡ್ ಅಪ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಕೆಲಸನ. ಸೊ 4:30ಗೆ ಕರೆಕ್ಟ್ ಆಗಿ ಬ್ರೀದಿಂಗ್ ಆಕ್ಟಿವಿಟಿ ಮಾಡಿ ಟುಡೇ ಐ ಡಿಡ್ ಇಟ್, ಗ್ರೌಂಡಿಂಗ್ ಆಕ್ಟಿವಿಟಿ ಮಾಡಾಯ್ತು ಅಂತ ಮೆಸೇಜ್ ಹಾಕ್ಬೇಕು. ಇದೆರಡು ಟಾಸ್ಕ್ ಕೊಟ್ಟಿದ್ದೀನಿ. ಓಕೆ, ನಾಳೆಯಿಂದ ಸ್ಟಾರ್ಟ್ ಆಗಬೇಕು. ನಾಳೆಯಿಂದ ಪೋಸ್ಟ್ ಮಾಡಿ ಗ್ರೂಪಲ್ಲಿ. ಅಂಡ್ ಒನ್ ಮೋರ್ ಕಂಡೀಷನ್, ಇವಾಗ ನಿಮ್ಮನ್ನ ನೀವು ಇನ್ನ ಚೆನ್ನಾಗಿ ಮಾಡ್ಕೊಳ್ಳೋದಿಕ್ಕೆ ಈ ಕ್ಲಾಸಿಗೆ ಜಾಯಿನ್ ಆಗಿರೋದು ಅಲ್ವಾ. ಸೊ ಆ ಕಂಡೀಷನ್ ಏನು ಗೊತ್ತಾ, ನೈಟ್ ಟೈಮ್ ಮಲ್ಗಕ್ ಮುಂಚೆ ಎಷ್ಟು ಜನ ಮೊಬೈಲ್ ನೋಡ್ತಾ ಇದ್ದೀರಾ? ಎಸ್. ಸೊ ಅಲ್ಲಿಂದ ಪ್ಯಾಟ್ರನ್ ಬ್ರೇಕ್ ಮಾಡೋಣ ಎಲ್ಲಾರು. ಪ್ಯಾಟ್ರನ್ ಬ್ರೇಕ್ ಅಲ್ಲಿಂದ ಮಾಡ್ಬೇಕು. ಯಾಕೆಂದ್ರೆ ನಾನು ಯಾವತ್ತು ಮೊಬೈಲ್ ನೋಡಕ್ ಸ್ಟಾಪ್ ಮಾಡಿದೆ ಅಲ್ಲಿಂದ ನನ್ನ ಲೈಫ್ ಚೇಂಜ್ ಆಗಕ್ ಸ್ಟಾರ್ಟ್ ಆಯ್ತು. 6 ಇಯರ್ಸ್ ಆಯ್ತು ಆಲ್ಮೋಸ್ಟ್. ಮಲ್ಗಕ್ಕಿಂತ 2 ಅವರ್ಸ್ ಮುಂಚೆ ಮೊಬೈಲ್ನ ದೂರಕ್ಕೆ ಇಟ್ಬಿಡ್ತೀನಿ. 11 o'clock ಮಲ್ಕೋತೀನಿ ಅಂದ್ರೆ 9 o'clock ಸ್ಟಾಪ್ ವಾಚಿಂಗ್ ದ ಮೊಬೈಲ್ ಅಷ್ಟೇ. ತುಂಬಾ ಎಮರ್ಜೆನ್ಸಿ ಇದ್ರೆ ಮಾತ್ರ ಫೋನ್ ಅಟೆಂಡ್ ಮಾಡ್ತೀನಿ, ಇಲ್ಲಾಂದ್ರೆ 9 o'clock ಮೊಬೈಲ್ ಪಕ್ಕಕ್ಕೆ ಹೋಗಿರುತ್ತೆ. ನಾನು 2 ಅವರ್ಸ್ ಹೇಳ್ತಾ ಇಲ್ಲ ಯಾರಿಗೂ, ಅಟ್ಲೀಸ್ಟ್ 1 hour ಮುಂಚೆ ಸ್ಟಾಪ್ ಮಾಡ್ಬೋದಾ ಎಲ್ಲರೂ? 1 hour ಮುಂಚೆ. ಇಫ್ ಯು ವಾಂಟ್ ಸಮಥಿಂಗ್ ಇನ್ ಲೈಫ್ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಸಮಥಿಂಗ್, ಇಲ್ಲ ಅಂದ್ರೆ ಆಗೋದಿಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಈ ಪ್ಯಾಟ್ರನ್ ನೀವು ಬ್ರೇಕ್ ಮಾಡಿದ್ರೆ ಇನ್ನೇನೋ ನೀವು ಅಚೀವ್ ಮಾಡ್ತೀರಾ. ಓಕೆ, ಸೊ ಎಲ್ಲಾರ್ದು ಟೈಮಿಂಗ್ಸ್ ತಗೊಂಡಿದ್ದಾರೆ ವಾಣಿಯವರು ಮಲ್ಕೊಳ್ಳೋ ಟೈಮು. ಸೊ ಯಾರ್ಯಾರು ಯಾವ್ಯಾವ ಟೈಮ್ ಹೇಳಿದ್ರು ವಾಣಿ ಹೇಳಿ ಇವಾಗ ನನ್ಗೆ ರಾತ್ರಿ ಮಲ್ಕೋ ಟೈಮು. ದೀಪಶ್ರೀದ್ ಏನಿದೆ, ಅವರು 9:30 to 10 ಡಿನ್ನರ್ ಆಗುತ್ತೆ. ಆಫ್ಟರ್ ದಟ್ ಶಿಲ್ ಅಲ್ವಾ? ಎಷ್ಟೊತ್ತಿಗೆ ಮಲ್ಕೋತೀರಾ? ಮಲ್ಗದ 12:30 ಆಗುತ್ತೆ. ಅದನ್ನ ನೀವು ಹೇಳಿಲ್ಲ ಅಷ್ಟೊತ್ತಿಗೇನೋ ಅಲ್ಲಿ ಒಂದು ಇದೆ 12:30. ಸೊ 12:30 ಇದಿರ್ಲಿ. ಇದೂನು ಸ್ವಲ್ಪ ಏನೇನು ಅಂತ ಆಮೇಲೆ ಹೇಳ್ತೀನಿ, ಎಷ್ಟೊತ್ತಿಗೆ ಮಲ್ಕೋಬೇಕು ಏನು ಅಂತ. ಬಟ್ ಮೊಬೈಲು ಈಗ 12:30ಗೆ ವಿದ್ಯಾ ಕೇಸಿ ದೀಪ ಎಲ್ಲ 12 ಅಂತ ಹೇಳ್ತಾ ಇದಾರೆ. 9:30 ಇವರು ಶಾಲಿನಿ 9:30 to 10 ಒಳಗೆ ಶಿಲ್ ಗೋ ಫಾರ್ ಎ ಬೆಡ್ ಅಂತ ಅವ್ರು ಅಂದ್ರು. ಓಕೆ. ಸೊ ವಿದ್ಯಾ ಮತ್ತೆ ದೀಪ 11 o'clockಗೆ ಮೊಬೈಲ್ ನೋಡೋದನ್ನ ಈವನ್ ಟೀನಾ ಆಲ್ಸೋ 9:30 to 10 ಶಿಲ್ ಗೋ ಫಾರ್ ಎ ಬೆಡ್. ಅವ್ರದ್ದು ರೊಟೀನ್ ಮಲ್ಕೊಳಕ್ ಹೋಗ್ತಾರೆ. ಬಟ್ ಟೀನಾ ಅಗೇನ್ ಯು ಶುಡ್ ಸ್ಟಾಪ್ ಸೀಯಿಂಗ್ ದ ಮೊಬೈಲ್ ಅಟ್ 8:30 ಓನ್ಲಿ. 8:30, 9. ಓಕೆ. ಸೊ ಶಾಲಿನಿ ಅವರು ಅಷ್ಟೇ 9:30ಗೆ ಮಲ್ಕೋತೀರಾ ಅಂದ್ರೆ 8:30ಗೆ ಮೊಬೈಲ್ ಸ್ಟಾಪ್ ಮಾಡ್ಬೇಕು. ನಾನ್ ರಿಸ್ಟ್ರಿಕ್ಷನ್ ಮಾಡ್ತಾ ಇಲ್ಲ, ನಿಮಗ್ ನೀವು ರಿಸ್ಟ್ರಿಕ್ಷನ್ ಮಾಡ್ಕೊಳ್ಳಿ. ಇಫ್ ಯು ವಾಂಟ್ ಅ ಚೇಂಜ್ ಯು ರಿಸ್ಟ್ರಿಕ್ಟ್ ದಿಸ್. ರಾತ್ರಿ ಎಸ್ ವಾಣಿ ಹೇಳಿ. ಇವರು ಹ್ಯಾಬಿಟ್ ಇದ್ರಲ್ಲಿ ನಮ್ಗೆ ಇನ್ನೊಂದು ಕಮ್ಯುನಿಟಿಲಿ ಹೇಳ್ಬೇಕಾರೆ ಇದನ್ನ ಹೇಳಿದ್ರು. ಈವನ್ ಐ ಆಮ್ ಆಲ್ಸೋ ಡೂಯಿಂಗ್ ಮೊದ್ಲೆಲ್ಲ. ಬಟ್ ಈಗ ಒಂದು ಕಂಪ್ಲೀಟ್ ಒಂದು 25 days ಇಂದ ದಿಸ್ ರಿಚುವಲ್ ಐ ಆಮ್ ಡೂಯಿಂಗ್. ಯು ಬಿಲೀವ್ ಆರ್ ನಾಟ್, ನಂಗೆ ಈಗ ಮೊಬೈಲ್ ನೋಡ್ಬೇಕು ಅನ್ನೋ ಫೀಲೇ ಬರಲ್ಲ. 9:30 ಒಳಗೆ ನಾನು ಅಲ್ಲಿ ಇಟ್ಬಿಟ್ಟು ಏನ್ ನಾನು ಅಲಾರಾಮ್ ಸೆಟ್ ಮಾಡ್ಬೇಕು ಅಂದ್ರೆ ಬೈ ಚಾನ್ಸ್ ಇಫ್ ಐ ಮಿಸ್ ಟು ವೇಕಪ್ ಅಂದ್ರೆ ಐ ಪುಟ್ ದಿಸ್ ಒನ್ ಅಲಾರಾಮ್, ಐ ಗೋ ಫಾರ್ ಇಂಟರ್ನೆಟ್ ಏನಿದೆ ವೈಫೈ ಆರ್ ಎನಿಥಿಂಗ್, ನಮ್ದು ಏನ್ ಪ್ಲಾನ್ ಇರುತ್ತೆ ನೆಟ್ ಪ್ಲಾನ್, ಅದನ್ನ ಆಫ್ ಮಾಡಿ ಐ ಕೀಪ್ ಮೈ ಮೊಬೈಲ್ ಟು ದಟ್ ಟೇಬಲ್ ವೇರ್ ಐ ಆಮ್ ಸ್ಲೀಪಿಂಗ್. ಇದು ಬೆಡ್ ಅಂದ್ರೆ ದೇರ್ ಐ ಕೀಪ್. ಅಂಡ್ ಐ ಆಮ್ ನಾಟ್ ಈಗರ್ ಟು ಸಿ ದ ಮೊಬೈಲ್. ಒಂಥರ ಹಿಂಗ್ ಅನ್ಸ್ಬಿಟ್ಟಿದೆ ಅಂದ್ರೆ ಬೇಡ ನೀನ್ ಹೋಗು ಅನ್ನೋ ತರನೇ. ಬಿಕಾಸ್ ಐ ಆಮ್ ಪ್ರಾಕ್ಟಿಸಿಂಗ್ ದಿಸ್. Before I need to binge watch or any web series till 12 o'clock I can sleep. But more than that, irregular classes ಇದೆ ಅಂದ್ರೆ I'll sleep. But somewhere ಅದ ನೋಡ್ತಾ ಹಿಂಗ್ ತೂಕಡ್ಕೆ ಬಂದ್ಮೇಲೆ I will keep the mobile aside, then I go to sleep. But 25 days, believe or not, I am doing this. Now I have a habit to, okay, ಮೊಬೈಲ್ ನಿನ್ ಪಾಡಿಗೆ ಮಲ್ಗು, ನಾನು ನನ್ನ ಪಾಡಿಗೆ ಮಲ್ಗು ಅಂತ ಐ ಆಮ್ ಪ್ರಾಕ್ಟಿಸಿಂಗ್. ಬಿಕಾಸ್ ದಿಸ್ ಈಸ್ ವೆರಿ ಬಿಗ್ ಇಂಪ್ಯಾಕ್ಟ್ ಟು ಅವರ್, ಎಸ್ಪೆಷಲಿ ಕಿಡ್ಸ್ ಇರೋರ್ ಮನೆಯಲ್ಲಿ ಚಿಕ್ಕ ಮಕ್ಕಳು. It will impact to them also subconsciously, and for us also
ಅಂಡ್ ಈವನ್ ಅಟ್ಮಾಸ್ಫಿಯರ್ ಸರೌಂಡಿಂಗ್. ನಾವು ಒಳ್ಳೇದ್ ನೋಡಿ ಮಲಗ್ತೀವ, ಅದು ಕೌಂಟ್ ಆಗುತ್ತೆ. ನಾವೇನೋ ಒಂದು ನೋಡಿರ್ತೀವಿ, ನಾಳೆ ಬೆಳಗ್ಗೆ ಒಂಥರ ಓವರ್ ಡಿಸೈರ್ನೆಸ್, ಸಮಥಿಂಗ್ ವಿಲ್ ಹಿಟ್ ಟು ಅವರ್ ಮೈಂಡ್. ನಮಗ್ ಗೊತ್ತಾಗಲ್ಲ, ಸಬ್ ಕಾನ್ಶಿಯಸ್ಲಿ ಇಟ್ ವಿಲ್ ರಿಜಿಸ್ಟರ್. ಸೊ ಸಂಗೀತ ಮ್ಯಾಮ್ದು ಅದಕ್ಕೆ ನಾನು ಗ್ರಾಟಿಟ್ಯೂಡ್ ಹೇಳ್ತೀನಿ. ದಟ್ ಈಸ್ ಬಿಗ್ಗರ್ ಇಂಪ್ಯಾಕ್ಟ್ ಐ ಎಕ್ಸ್ಪೀರಿಯನ್ಸ್ ನೌ. ಸೊ ಯು ಪೀಪಲ್ ಆಲ್ಸೋ ಅಡಾಪ್ಟ್ ದಟ್. ದಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ವೆರಿ ಗುಡ್. ಸೊ ಅವ್ರು ಹೇಳ್ದಂಗೆ 25 ಡೇಸ್ ಅಂದ್ರು, ವ್ರತದ ತರ ಮಾಡ್ಬೇಕು ನೀವು. 30 ಡೇಸ್ ನಾನ್ ನಿಮ್ ಜೊತೆ ಇದ್ದೀನಿ ಅಂದ್ರೆ ದಿಸ್ ಇಸ್ ಆಲ್ಸೋ ವ್ರತ. 30 ಡೇಸ್ ಐ ವಿಲ್ ಬಿ ವಿತ್ ಯು, ಬಟ್ 30 ಡೇಸ್ ಹೌ ಯು ವಿಲ್ ಬಿ ವಿತ್ ಮೀ ಇಸ್ ಆಲ್ಸೋ ಇಂಪಾರ್ಟೆಂಟ್. ವ್ರತದ ತರ ಮಾಡಿ ಕಂಪ್ಲೀಟ್. ಅವ್ರು ನೋಡಿ 25 ಡೇಸ್ ಆಯ್ತು ಅಂದ್ರು, ಇನ್ 5 ಡೇಸ್ ಇದೆ, 30 ಡೇಸ್ ಕಂಪ್ಲೀಟ್ ಆಗತ್ತೆ ಅವ್ರ ಪ್ರೋಸೆಸ್. ಆಲ್ ದ ಬೆಸ್ಟ್, ಕಂಗ್ರಾಚುಲೇಷನ್ಸ್ ಮಾಡಿ. ಸೊ Really, it is it's not impacted a me too much. simple, Yes, it's not yes. a simple ವ್ರತ. Mobile is the biggest addiction nowadays and also biggest distraction in life. Exactly. What we are doing, this is useful way. So because screen time now from morning to evening till 9 o'clock will so much will be in the screen mode. When we put off that, and that is also Rota, as Tina, the 6:30 k before you'll have a dinner, no? So mobile dinner also you can cut down to 9 or 8:30. That Sogand, it will be Ogand or Sogand, what you'll call in Marathi, Marwadi. So that will also impact you more effectively. ಓಕೆ, ಸೊ ಇವತ್ತಿಂದ ಅದನ್ನ ಮಾಡಬೇಕು. ಯು ವಿಲ್ ಸಿ ದ ಚೇಂಜಸ್, ಐ ವಿಲ್ ಗ್ಯಾರಂಟಿ ಯು. 6 years ಆಯ್ತು ನಾನು ಮೊಬೈಲ್ ಮುಟ್ಟಲ್ಲ. ಸೊ ಅಂಡ್ ಆಲ್ಸೋ ನನ್ ಹತ್ರನೂ ಇಟ್ಕೊಳ್ಳಲ್ಲ. ಅಲಾರಾಮ್ ಇಡ್ಬೇಕಾ ದೂರ ಇಡ್ತೀನಿ. ಮಾರ್ನಿಂಗ್ ಐ ಕ್ಯಾನ್ ಗೆಟ್ ಅಪ್ ಅಂಡ್ ಗೋ ಅಂಡ್ ಟೇಕ್ ದ ಮೊಬೈಲ್. ದಿಸ್ ಇಸ್ ವಾಟ್ ದ ಥಿಂಗ್ ಐ ಆಮ್ ಡೂಯಿಂಗ್. ಸೊ ಸ್ಟಾರ್ಟ್ ಫ್ರಮ್ ದಿಸ್ ಟುಡೇ. ಓಕೆ, ಯು ಟ್ರೈ, ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾಪನ್. ಅಂಡ್ ಒನ್ ಮೋರ್ ಥಿಂಗ್, ಬೆಳಗ್ಗೆ ಬೇಗ 5 ಗಂಟೆಗೆ ಯಾರ್ಯಾರು ಎದ್ದೇಳ್ತೀರಾ? 5:30ಗೆ 5:30. ಓಕೆ, ರೆಗ್ಯುಲರ್ ಕನ್ಸಿಸ್ಟೆನ್ಸಿ ಇದೆಯಾ? ಅಂದ್ರೆ 5:30 ವಿತಿನ್ 6 o'clock ಆಗ್ಬಿಡುತ್ತೆ ಮ್ಯಾಮ್. ಒಂದಿನ 5:30ಗೆ ಎದ್ದೊಳ್ತೀನಿ. ಈ ಹೆಡ್ ಏಕ್ ಆತರ ಏನಾದ್ರು ಇದ್ರೆ 6 o'clock ಆತರ ಎದ್ದೊಳ್ತೀನಿ. ಸ್ವಲ್ಪ ಲೇಟ್ ಮಾಡ್ತೀನಿ. ಓಕೆ, ನೋ ಪ್ರಾಬ್ಲಮ್. ಒಂದೊಂದ್ ದಿವಸ ಪರವಾಗಿಲ್ಲ, ಚೀಟಿಂಗ್ ಡೇಸ್ ಆಗತ್ತೆ, ಬಟ್ ಎವ್ರಿ ಡೇ. ಇವಾಗ ಯಾರ್ಯಾರು 12 ಗಂಟೆಗೆ ಮಲ್ಕೋತಾ ಇದ್ದೀರಾ, ಫಸ್ಟ್ ಹ್ಯಾಬಿಟ್ ಶುಡ್ ಸ್ಟಾರ್ಟ್ ಫ್ರಮ್ ಗೆಟ್ಟಿಂಗ್ ಅಪ್ ಅರ್ಲಿ. ನೀವು ರಾತ್ರಿ ಬೇಗ ಮಲ್ಕೋತೀನಿ ಅಂದ್ರೆ ಬೇಗ ಮಲ್ಗಕ್ ಆಗಲ್ಲ. ನಾನು ಹೇಳ್ತೀನಿ, ಐ ಪ್ರಾಮಿಸ್ ಯು, ಯು ಕಾಂಟ್ ಡೂ ಇಟ್. ಅದ್ರ ಬದಲು ಫಸ್ಟ್ ನಾಳೆ ಒಂದಿನ 5:30ಗೆ ಎದ್ದು ನೋಡಿ. 5:30ಇಂದ ಸ್ಟಾರ್ಟ್ ಮಾಡಿ. 5:30ಗೆ ಎದ್ದೋಳಿ, ಅವಾಗ 11 ಗಂಟೆಗೆಲ್ಲ ಮಲ್ಕೋತೀರ. ಇಲ್ಲಾಂದ್ರೆ ಮಲ್ಗಕ್ ಆಗಲ್ಲ. ಬರ್ದಿಟ್ಕೊಂಡ್ಬಿಡಿ, ರಾತ್ರಿ ಬೇಗ ಮಲ್ಕೋತೀನಿ ಅಂದ್ರೆ ಮಲ್ಗಕ್ ಆಗಲ್ಲ. ಯು ಕಾಂಟ್ ಡೂ ಇಟ್. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಮಾತಾಡ್ತೀನಿ. ಫಾರ್ ಟುಡೇ 4 tasks I have given. One is wins, daily wins. ಶೇರ್ ಮಾಡ್ಬೇಕು ಗ್ರೂಪ್ ಅಲ್ಲಿ. ಸೆಕೆಂಡ್ ಇಸ್ ಏನ್ ಹೇಳ್ದೆ ಹೇಳಿ, ನೀವೇ ಹೇಳಿ, ನಾನು ಹೇಳಲ್ಲ. ಲೆಟ್ ಮಿ Grounding. ಎಸ್, ಗ್ರೌಂಡಿಂಗ್ 4:30 ಪ್ರಾಕ್ಟೀಸ್ ಮಾಡ್ಬೇಕು. ಮೂರನೇದು No screen 1 hour before bedtime. ಮೊಬೈಲ್ ಅವಾಯ್ಡ್ ಮಾಡಿ. ಐ ಥಿಂಕ್ 3 ಟಾಸ್ಕೇನೆ. ಇನ್ 4ನೇದು whoever are sleeping late night, for them that is task, not for all. Okay, 3 tasks. Let me start from today. 30 days vrata sankalpa. We will do it together. We are all actually navella accountable partners. I am also a learner and a practitioner. I am not a teacher here. Enu syllabus anta illa, but some guidelines are there. According to that we will go. So from today we are together as accountable partners. We are practicing. Are you with me? Okay. Yes, ma'am. Thank you very much. ಒಂದು ಗ್ರಾಟಿಟ್ಯೂಡ್ ಹೇಳಿ we will wind up the session. ಇವಾಗ ಡೀಟೇಲ್ಸ್ ಎಲ್ಲ ತಗೋಬೇಕಿತ್ತು, ಅದಕ್ಕೆ ಎಕ್ಸ್ಟೆಂಡ್ ಆಯ್ತು. ಸೊ ಜಸ್ಟ್ ನಮಸ್ಕಾರ ಮುದ್ರೆ. ಒನ್ ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್. Thank you universe for blessing me my time. Thank you universe for this smartphone, internet connection and laptop. Thank you universe for all of our family members who are encouraging and supporting us. Thank you universe for this community. Thank you for today's knowledge.
Thank you for understanding myself for today. Thank you, thank you, thank you. Thank you for all of your cooperation. Okay? ಎರಡು ಕೈಗಳನ್ನ ಉಜ್ಜಿ ನಿಧಾನಕ್ಕೆ ಕಣ್ಗಳ ಮೇಲೆ ಇಡ್ತಾ ಕೈಗಳನ್ನ ಇಳಿಸಿ ಕಣ್ಣನ್ನ ಬಿಡಿ. Okay, gratitude all of you for listening me patiently. Thank you. Thank you. Thank you. Bye bye. Have a blessed evening. Thank you. See you all on Friday. And yes, one announcement. ನಾಳೆ ಗುರು ಪೌರ್ಣಮಿ ಮೆಡಿಟೇಷನ್ ಇದೆ 11 o'clock. ಆಫ್ಲೈನ್ ಅಲ್ಲಿ ಇರುತ್ತೆ, ಆನ್ಲೈನ್ ಅಲ್ಲ. ಸೊ ಸಾಧ್ಯ ಆದ್ರೆ ಶಾಲಿನಿ, ವಿದ್ಯಾ ಕೇಸಿ ಬನ್ನಿ, ನಾಳೆ ಪುರ್ಸೊತ್ ಮಾಡ್ಕೊಂಡು ಬನ್ನಿ, ಒಂದ್ ಸ್ವಲ್ಪ ಹಾಫ್ ಎ ಡೇ ತಗೊಂಡ್ ಬನ್ನಿ. ಮೆಡಿಟೇಷನ್ ಒಟ್ಟಿಗೆ ಕೂತ್ಕೊಂಡು ಮಾಡೋಣ. ಪೌರ್ಣಮಿ ತುಂಬಾ ಒಳ್ಳೆ ದಿನ, ಎಲ್ಲ ಸೇರಿ ಒಟ್ಟಿಗೆ ಮಾಡೋಣ. ನಾನು ಮೆಸೇಜ್ ಹಾಕಿದ್ದೀನಿ, ಕನ್ಫರ್ಮೇಶನ್ ಕೊಡಿ. ಓಕೆನಾ? ಗ್ರೂಪ್ ಅಲ್ಲಿ ಕನ್ಫರ್ಮೇಶನ್ ಕೊಡಿ. 11 o'clock ನಾಳೆ ಗ್ಯಾದರಿಂಗು. ಅಂಡ್ ಪಾಟ್ಲಾಕ್ ಮಾಡ್ತಾ ಇದೀವಿ. ನಮ್ಮ ಮನೆಯಿಂದಾನೇ ಊಟ ತಗೊಂಡ್ ಬರೋದು. ಯಾರ್ಯಾರು ಏನಾಗತ್ತೋ ತಗೊಂಬನ್ನಿ, ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಕೊಂಡು ಹೊರಡೋಣ ಅಷ್ಟೇ. ಇನ್ನೇನು ಬೇರೆ ಇರಲ್ಲ. ಮೆಡಿಟೇಷನ್ ಮತ್ತೆ ಇನ್ನೊಂದ್ ಸ್ವಲ್ಪ ಆಕ್ಟಿವಿಟೀಸ್ ಇರುತ್ತೆ, ಮಿಸ್ ಮಾಡಬೇಡಿ. ಓಕೆ, ಸಿಗೋಣ ನಾಳೆ. ಆದಷ್ಟು ಬನ್ನಿ. ಬಾಯ್ ಬಾಯ್. ಬಾಯ್ ವಾಣಿ. ಥ್ಯಾಂಕ್ ಯು. Thank you. Bye bye. Bye.